ಬೇಬಿ ಮೂಮೆಂಟ್ಸ್ ನ ಚೆಕ್ ಮಾಡ್ತಾ ಇರ್ಬೇಕು. ಆಲ್ಮೋಸ್ಟ್ 4.5 to 5 months ಅಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇನ್ನ ಡಿಲೇ ಆಯ್ತು ಅಂತಂದ್ರೆ ಇಟ್ಸ್ ಓಕೆ, ಕೆಲವೊಬ್ರಿಗೆ ಆ ತರ ಆಗುತ್ತೆ. ಅಂಡ್ ಬಿಕಾಸ್ ಆಫ್ ಪ್ಲಸೆಂಟಲ್ ಪೊಸಿಷನ್ಸ್ ಆಲ್ಸೋ ಸಮ್ ಪೀಪಲ್ ಕೆನಾಟ್ ಫೀಲ್ ದಟ್, ಆಯ್ತಾ, ಅದನ್ನ ಫೀಲ್ ಮಾಡಕ್ ಆಗಲ್ಲ. ಅಂಡ್ ಎಷ್ಟು ಮೊನ್ನೆ ಯಾರೋ ಹೇಳ್ತಾ ಇದ್ರಲ್ವಾ, ಮೇ ಬಿ ವೆಬಿನಾರ್ ಅಲ್ಲಿ ಅನ್ಸುತ್ತೆ, ಯಾವಾಗ ಮನೇಲಿ ಗಲಾಟಿ ಜಗಳ ಜಾಸ್ತಿ ಆಗುತ್ತೋ ಅವಾಗ ಮಗು ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಆ ತರ ಹೇಳ್ತಾ ಇದ್ರು. ಸೊ ಅಲ್ಲಿ ತನಕ ನಂಗೆ ಅಷ್ಟು ಅನ್ಸಿರಲ್ಲ, ಅವಾಗ ಜಾಸ್ತಿ ಅನ್ಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ತರ ಕೆಲವೊಂದು ಚೇಂಜಸ್ ಆಗ್ತಾ ಇರುತ್ತೆ. ಓಕೆ, ಬಟ್ ಯು ಡೋಂಟ್ ಅಲೋ ದೆನ್ ಎಕ್ಸ್ಟರ್ನಲ್ ಎಫೆಕ್ಟ್ಸ್, ಅಂದ್ರೆ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಇಂದ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗದೆ ಇರೋ ತರ ನೋಡ್ಕೊಳ್ಳಿ. ಓಕೆನಾ? Okay. ಎಸ್, ಇಂಟರ್ನಲಿ ಯು ಶುಡ್ ಬಿ ಸ್ಟ್ರಾಂಗ್. ಓಕೆ, ಎಸ್. ಓಕೆ, ಇವತ್ತು ನಾವು ಓಕೆ, ಇಲ್ಲಿ ಎಷ್ಟು ಜನ 5 day ಸೆಷನ್ ಇದ್ದವ್ರು ಇದ್ದೀರಾ? ಹಾಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ರೆಕಾರ್ಡಿಂಗ್ ಕೊಟ್ರೆ ಅಟೆಂಡ್ ಮಾಡೋದೇ ಬಿಟ್ಬಿಡ್ತಾರೆ. ರೆಕಾರ್ಡಿಂಗ್ ಕೊಡ್ಬಾರ್ದು ಅಂತ ಅನ್ಕೋತಾ ಇದ್ದೇನೆ. ಓಕೆ, ಮೇ ಓಕೆ, ಇಬ್ರು ಇದ್ದೀರಾ ಮೇ ಬಿ. ಓಕೆ, ಎಸ್, ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್. ಬಿಕಾಸ್ ಕೆಲವೊಬ್ರಿಗೆ ಅಂದ್ರೆ ರೆಗ್ಯುಲರ್ ಸೆಷನ್ ಅವ್ರಿಗೆ ರಿಪೀಟೆಡ್ ಅನ್ಸುತ್ತೆ, ಅದಕ್ಕೋಸ್ಕರ ಅಟ್ಲೀಸ್ಟ್ ವರ್ದಿ ಇರ್ಬೇಕಲ್ವಾ ನಾವ್ ಹೇಳಿದಕ್ಕೂ. ಓಕೆ ರಾಣಿ, ಓಕೆ. ಇವತ್ತು ನಾವೇನ್ ಮಾಡೋಣ ಅಂತಂದ್ರೆ ಸ್ಯಾಕ್ರಲ್ ಚಕ್ರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಆಫ್ಟರ್ ದ್ಯಾಟ್ ವಿಲ್ ಪ್ರಾಕ್ಟೀಸ್ ಮಂತ್ರ ಚಾಂಟಿಂಗ್ ಆಗಿರ್ಬೋದು, ಮೆಡಿಟೇಷನ್ಸ್. ½ hour ಆದ್ಮೇಲೆ ನಾವು ಪ್ರಾಕ್ಟೀಸ್ ಮಾಡೋಣ. ಓಕೆ, ಸೊ ಅಲ್ಲಿ ತನಕ ನಾವು ಸ್ಯಾಕ್ರಲ್ ಚಕ್ರ, ವೂಂಬ್ ಚಕ್ರ, ರೈಟ್, ಸ್ವಾದಿಷ್ಠಾನ ಚಕ್ರ ಅಂತ ಹೇಳ್ಬಿಟ್ಟು ಕರಿತೀವಿ. ಎಷ್ಟು ಜನಕ್ಕೆ ಗೊತ್ತು ಇದ್ರ ಬಗ್ಗೆ? ಓಕೆ, ಸ್ನೇಹ, ಶ್ರುತಿ, ಅನ್ವಿತಾ, ಹರ್ಷಿತಾ, ರಾಣಿ, ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಯು ನೋ ಅಬೌಟ್ ಇಟ್, ಅಥವಾ ಸ್ವಲ್ಪ ಸ್ವಲ್ಪ ಗೊತ್ತಾ, ಅಥವಾ ಕಂಪ್ಲೀಟ್ಲಿ ಗೊತ್ತಿಲ್ಲ? ಓಕೆ, ರಾಣಿ ಗೊತ್ತಿಲ್ಲ. ಓಕೆ, ನೋ ವರೀಸ್. ಓಕೆ, ನೀವು ಹೇಳಿದ್ದು ಕೇಳಿದೀನಿ. ಓಕೆ, ನಾನು ಹೇಳಿದ್ದು ಸ್ವಲ್ಪ ಹೇಳಿರ್ಬಹುದಷ್ಟೇ. ಬಟ್ ಇವತ್ತು ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಸ್ನೇಹ ನಿಮ್ಗೆ ಹೇಳಿದ್ನ ನಾನು ಸ್ಯಾಕ್ರಲ್ ಚಕ್ರ ಬಗ್ಗೆ ಪೂರ್ತಿಯಾಗಿ ಇಲ್ಲ ಅಂದ್ರೆ ಸ್ವಲ್ಪ ಹೇಳಿರ್ತೀನಿ ಅಲ್ವಾ? ಇಲ್ಲಿ ಡೀಟೇಲ್ ಆಗಿ ಒಂದು ಕ್ಲಾಸ್ ಅಲ್ಲಿ ಮಾತಾಡಿಲ್ಲ, ಬಟ್ ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಇಟ್. ಬಟ್ ಓಕೆ, ಓಕೆ. ಸ್ಯಾಕ್ರಲ್ ಚಕ್ರ ಅಂತ ಬಂದಾಗ ನಮ್ಗೆ ಆ ಹೊಕ್ಕಳದಿಂದ ಒಂದ್ ಸ್ವಲ್ಪ 4 ಬೆರಳು ಕೆಳಗಡೆ ಬರುತ್ತೆ. ಓಕೆ, ಸೇಮ್ ಕರೆಕ್ಟ್ ಆಗಿ ನಮ್ಗೆ ಗರ್ಭಾಶಯ ಇರುವಂತಹ ಜಾಗ ಅದು. ಓಕೆ, ಇವಾಗ ನಿಮ್ಮ ಯುಟರಸ್ ತುಂಬಾನೇ ಎಕ್ಸ್ಪ್ಯಾಂಡ್ ಆಗಿದೆ. ಆಲ್ಮೋಸ್ಟ್ 20 times ಎಕ್ಸ್ಪ್ಯಾಂಡ್ ಆಗುತ್ತೆ ನಮ್ಮ ಯುಟರಸ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ. ಓಕೆ, ಸೊ ಎಷ್ಟು ಬ್ಯೂಟಿಫುಲ್ ಕ್ರಿಯೇಷನ್ ಅಲ್ವಾ? ಒಂದು ಬೆಲೂನ್ ಇಷ್ಟೇ ನಾವು ಉಪ್ತಾ ಉಪ್ತಾ ಗಾಳಿ ತುಂಬಿಕೊಂಡು ಅಷ್ಟು ದೊಡ್ಡದಾಗುತ್ತೆ. ಸೊ ಅದೇ ರೀತಿ ನಮ್ಮ ಹೊಟ್ಟೆಲೂ ಒಂದು ಭಾಗ ಇದೆ, ಅದು ಇಷ್ಟಿದೆ, ಅಷ್ಟು ದೊಡ್ಡದಾಗಿ 20 times ಬಿಗರ್ ಆಗುತ್ತೆ. ವಾವ್! ಎಷ್ಟು ವಂಡರ್ಫುಲ್ ಕ್ರಿಯೇಷನ್ ಅಂತಂದ್ರೆ. ಮತ್ತೆ ಅದರೊಳಗೆ ಎಷ್ಟೋ ಲೇಯರ್ಸ್, ಆಲ್ಮೋಸ್ಟ್ 6 to 7 layers ಆದ್ಮೇಲೆ ನಮ್ಮ ಮಗು ಇರೋದು. ಅಷ್ಟು ಪ್ರೊಟೆಕ್ಷನ್ ಅದಕ್ಕೆ ಅಲ್ವಾ? ಸೊ ಅದಕ್ಕೆ ಯು ಡೋಂಟ್ ಹ್ಯಾವ್ ಟು ವರಿ, ಅಷ್ಟೊಂದು ವರಿ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಬಟ್ ಜಸ್ಟ್ ಬಿ ಕೇರ್ಫುಲ್ ಅಬೌಟ್ ಯೋರ್ ಬಾಡಿ. ಓಡಾಡುವಾಗ್ಲೇ ಆಗಿರ್ಬೋದು, ನಡೆಯುವಾಗ್ಲೇ ಆಗಿರ್ಬೋದು, ಅದಕ್ಕೇನು ತಾಕಿಸ್ದೇ ಇರೋ ತರ, ರೈಟ್? ಅವಾಗೆಲ್ಲ ಹೇಳ್ತಾ ಇದ್ರು ದೊಡ್ಡವರು, ಏನು ತಾಕಿಸ್ಕೋಬೇಡ, ಭಾರವಾಗಿದ್ದನ್ನೇ ಎತ್ತಬೇಡ. ಸೊ ಈ ತರ, ರೈಟ್? ಸೊ ನಾವು ಅಕಸ್ಮಾತ್ ಅವಾಗೆಲ್ಲ ಕುತ್ಕೊಂಡೇ ಕೆಲಸ ಮಾಡ್ತಾ ಇದ್ದಿದ್ದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು ಎಲ್ಲಾನು ಕುತ್ಕೊಂಡೇ ಮಾಡ್ತಾ ಇದ್ರು. ಕುಕ್ರಗಳಲ್ಲಿ ಕುತ್ಕೊಳ್ತಾ ಇದ್ರು, ರೈಟ್? ಹಾಗೆ ಬೆಂಡ್ ಮಾಡಿ ಮಂಡಿನ. ಸೊ ಆ ತರ, ಬಟ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಎರಡೂ ಕಾಲ್ ಮೇಲೆ ಸಮನಾಗಿ ಭಾರ ಬಿದ್ದಾಗ ಏನಾಗುತ್ತೆ, ನಿಮ್ಗೆ ಸೆಂಟರ್ ಆಫ್ ಗ್ರಾವಿಟಿ ಚೆನ್ನಾಗಿ ವರ್ಕ್ ಆಗುತ್ತೆ, ಆಯ್ತಾ? ಆಕ್ಚುಲಿ ನಮ್ಮ ಪ್ರೆಗ್ನೆನ್ಸಿಲಿ ಸೆಂಟರ್ ಆಫ್ ಗ್ರಾವಿಟಿ ಸ್ವಲ್ಪ ಮುಂದೆ ಶಿಫ್ಟ್ ಆಗಿರುತ್ತೆ, ಆಯ್ತಾ? ಈಗ ಸದ್ಯಕ್ಕೆ ಹಾಗೆ ನೇರವಾಗಿ ಕುತ್ಕೊಂಡಾಗ ನಮ್ಮ ಗ್ರಾವಿಟಿ, ಸೆಂಟರ್ ಆಫ್ ಗ್ರಾವಿಟಿ ಎಲ್ಲಿರುತ್ತೋ ಅಲ್ಲಿಗೆ ಇರಲ್ಲ, ಸ್ವಲ್ಪ ಮುಂದೆ ಶಿಫ್ಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ನೀವು ನಡೀತಾ ಹೋಗ್ಬೇಕಾಗುತ್ತೆ. ಕೂರೋದಾಗ್ಲಿ ನಿಲ್ಲೋದಾಗ್ಲಿ ಎಲ್ಲದನ್ನು ಬ್ಯಾಲೆನ್ಸ್ಡ್ ಆಗಿ ಮಾಡ್ಬೇಕು. ದಟ್ ಈಸ್ ವಾಟ್ ಕಾನ್ಶಿಯಸ್ನೆಸ್ ಇಸ್ ಆಲ್ ಅಬೌಟ್, ಅಲ್ವಾ? ಸೊ ಇವಾಗ ನಾವು ವುಂಬ್, ಅದೇ ವುಂಬ್ ಚಕ್ರ ಅಂದ್ರೆ ಸ್ಯಾಕ್ರಲ್ ಚಕ್ರ, ಸ್ವಾದಿಷ್ಠಾನ ಚಕ್ರದ ಬಗ್ಗೆ ಮಾತಾಡುವಾಗ ನಿಮ್ಮ ಗರ್ಭಾಶಯ ಇರುವಂತಹ ಜಾಗ ಮತ್ತು ಅದರ ಸುತ್ತಲಿನ ಪ್ರದೇಶ,
ಓಕೆ, ಒಂದು ತಟ್ಟೆ ಇದೆ ಅಂತ ಅನ್ಕೊಳ್ಳಿ, ಅದಿಷ್ಟು ಅಗಲ ಸ್ಪ್ರೆಡ್ ಆಗಿರುತ್ತಲ್ವಾ, ಅದೇ ತರ ಪೂರ್ತಿ ಅದರ ಸುತ್ತ ಇರುವಂತ ಗರ್ಭಾಶಯ, ಅದ್ರ ಅಕ್ಕಪಕ್ಕ ಇರುವಂತಹ ಆರ್ಗನ್ಸ್ ಆಗಿರ್ಬಹುದು, ಕಿಡ್ನೀಸ್ ಆಗಿರ್ಬೋದು, ಅದನ್ನೆಲ್ಲಾನು ಕವರ್ ಮಾಡಿದೆ ಇದು. ಓಕೆ, ಸೊ ದಿಸ್ ಇಸ್ ಮೋಸ್ಟ್ಲಿ ರಿಲೇಟೆಡ್ ಟು ವಾಟರ್ ಎಲಿಮೆಂಟ್. ಆಯ್ತಾ? ಸೊ ಎಲ್ಲಾ ಚಕ್ರಗಳು, ನಮ್ಮಲ್ಲಿರುವಂತಹ ಎಲ್ಲಾ ಚಕ್ರಗಳು ಒಂದೊಂದು ಎಲಿಮೆಂಟ್, ಒಂದೊಂದು ಪಂಚಭೂತಗಳಲ್ಲಿರುವ ಒಂದೊಂದು ಎಲಿಮೆಂಟ್ಗಳಿಗೆ ನಮ್ಮ 7 ಚಕ್ರಗಳು ಅಲೈನ್ ಆಗಿದೆ. ಓಕೆ, ಅದರಲ್ಲಿ ನಮಗೆ ಬೇಕಾಗಿರೋದು, ಯಾಕಂದ್ರೆ ಇವಾಗ ನೀವೆಲ್ಲರೂ ಗರ್ಭಿಣಿಯರಾಗಿರೋದ್ರಿಂದ ನಿಮಗೆ ಬೇಕಾಗಿರೋದು ಪರ್ಟಿಕ್ಯುಲರ್ಲಿ ನಮ್ಮ ವೂಂಬ್ ಚಕ್ರ, ಸ್ಯಾಕ್ರಲ್ ಚಕ್ರ. ಆಯ್ತಾ? ಸೊ ಇದು ಕೆಲವೊಬ್ಬರಿಗೆ ಇದು ಬ್ಲಾಕೇಜಸ್ ಇದ್ರೆ ಏನಾಗುತ್ತೆ ಅಂತಂದ್ರೆ ಲೋಯರ್ ಬ್ಯಾಕ್ ಅಲ್ಲಿ ಪೇನ್ ಬರುತ್ತೆ. ಓಕೆ, ಸೊ ಹಿಂದ್ಗಡೆ ಅಂದ್ರೆ ಬ್ಯಾಕ್ ಪೇನ್ ಬರ್ತಾ ಇತ್ತು ಅಂತ ಯಾರು ಶ್ರುತಿ ಹೇಳಿದ್ರಿ ಅನ್ಸುತ್ತೆ ಅಲ್ವಾ? ಸೊ ಯಾವಾಗ ಸ್ಯಾಕ್ರಲ್ ಚಕ್ರ ಬ್ಲಾಕೇಜಸ್ ಇರುತ್ತೋ ಅವಾಗ ಕೂಡ ಲೋಯರ್ ಬ್ಯಾಕ್ ಅಲ್ಲಿ ಪೇನ್ ಬರುತ್ತೆ. ಓಕೆ, ಆಮೇಲೆ ಕೆಲವೊಂದು ಸಿಂಪ್ಟಮ್ಸ್ ಜಾಸ್ತಿ ಇದ್ದಾಗ, ಇನ್ಫರ್ಟಿಲಿಟಿ ಆಗಿರ್ಬೋದು, PMS ಆಗಿರ್ಬೋದು, ಇದು ಕೂಡ ಸ್ಯಾಕ್ರಲ್ ಚಕ್ರ ಬ್ಲಾಕೇಜಸ್ ಇದ್ದಾಗ ಆಗುವಂಥದ್ದು. ಅಂಡ್ ದೆನ್ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಏನಿರುತ್ತೋ ಅದು ಕೂಡ ಸೋಲಾರ್ ಪ್ಲೆಕ್ಸಸ್ ಚಕ್ರ ಸ್ವಲ್ಪ ಮೇಲ್ಗಡೆ ಇರುವಂಥದ್ದು ಮತ್ತೆ ಸ್ಯಾಕ್ರಲ್ ಚಕ್ರ ಎರಡಕ್ಕೂ ಸೇರ್ಬಿಟ್ಟು ಇರುವಂಥದ್ದು ಕೆಲವೊಂದು ಡೈಜೆಸ್ಟಿವ್ ಸಿಸ್ಟಮಿನ ರಿಲೇಟೆಡ್ ಡಿಸೀಸಸ್ ಬ್ಲಾಕ್ ಇಂದ ಆಗುತ್ತೆ. ಓಕೆ, ಅಂಡ್ ದೆನ್ ಲ್ಯಾಕ್ ಆಫ್ ಎನರ್ಜಿ, ಯು ಫೀಲ್ ಲೈಕ್ ನಿಮ್ಗೆ ಎನರ್ಜಿನೇ ಇಲ್ಲ, ಡ್ರೈನ್ ಔಟ್ ಆಗಿದ್ದೀರಾ, ಸುಸ್ತಾಗೋದು. ಸೊ ಈ ತರ ಆಗ್ತಾ ಇದೆ ಅಂತಂದ್ರೆ ಆಲ್ಮೋಸ್ಟ್ ಪ್ರೆಗ್ನೆನ್ಸಿಲಿ ಇದೊಂದು ಸ್ವಲ್ಪ ಜಾಸ್ತಿ, ರೈಟ್? ಸುಸ್ತಾಗೋದು, ತುಂಬಾ ಡ್ರೈನ್ ಅನ್ಸೋದು. ಅದರಲ್ಲೂ 8th ಮಂತ್ ಅಲ್ಲಿ ನಮ್ಮ ಇಡೀ ಪ್ರಾಣಶಕ್ತಿ ಏನ್ ಮಾಡುತ್ತೆ ಅಂತಂದ್ರೆ ಒಂದ್ಸರಿ ನಮ್ಮಲ್ಲಿ ಓಡಾಡ್ತಾ ಇರುತ್ತೆ, ಇನ್ನೊಂದ್ಸರಿ ನಮ್ಮ ಪ್ರಾಣಶಕ್ತಿ ಪೂರ್ತಿ ನಮ್ಮ ಮಗುವಿನಲ್ಲಿ ಸಂಚಲನ ಮಾಡ್ತಾ ಇರುತ್ತೆ. ಓಕೆ, ಅವಾಗ ಏನಾಗುತ್ತೆ, ನಮ್ಗೆ ಪೂರ್ತಿ ಡ್ರೈನ್ ಔಟ್ ಆದಾಗೆ, ತುಂಬಾ ಸುಸ್ತಾದ ಹಾಗೆ, ಏನು ಮಾಡ್ಬೇಕಂತಾನೆ ಅನ್ಸಲ್ಲ, ಲವಲವಿಕೆನೇ ಇರಲ್ಲ. ಓಕೆ, ಆಕ್ಟಿವ್ನೆಸ್ ಇರಲ್ಲ. ಆಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಮತ್ತೆ ಪೂರ್ತಿ ಆಕ್ಟಿವ್. ಆಯ್ತಾ? ಸೊ ಆ ತರ ಆಗ್ತಾರೆ. ಅದಕ್ಕೆ ಇವನ್ ಇನ್ನೂ ಒಂದು ಹೇಳ್ತಾರೆ 8th ಮಂತ್ ಅಲ್ಲಿ, ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಯಾಕಂದ್ರೆ ಪೂರ್ತಿ ಊರ್ಜಾ ಅಂತ ಏನ್ ಕರಿತೀವಿ ನಾವು, ಪ್ರಾಣಶಕ್ತಿ ಊರ್ಜಾ, ಅದು ಪೂರ್ತಿ ಒಂದ್ಸರಿ ಅಮ್ಮನ ತಾಯಿಯ ದೇಹದಲ್ಲಿರುತ್ತೆ, ಪೂರ್ತಿ ಒಂದೊಂದ್ಸರಿ ಮಗುವಿನ ದೇಹಕ್ಕೆ ಶಿಫ್ಟ್ ಆಗುತ್ತೆ. ಸೊ ಈ ಟೈಮಲ್ಲಿ ಅದಕ್ಕೆ ಹೆರಿಗೆ ಆಗ್ಬಾರ್ದು. ಈ ಟೈಮಲ್ಲಿ ಅದು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಬಟ್ ಇವಾಗೆಲ್ಲ ತುಂಬಾನೇ ಸಪೋರ್ಟ್ ಇದೆ, ಮೆಡಿಕಲ್ ಸಪೋರ್ಟ್. ಜಸ್ಟ್ ಟೇಕ್ ದಿಸ್ ಆಸ್ ಎ ಪ್ರಿಕಾಷನರಿ. ಆದಷ್ಟು ಕೇರ್ಫುಲ್ ಆಗಿರೋಕ್ ಟ್ರೈ ಮಾಡಿ. ಬಟ್ ಇಫ್ ಯು ಗೆಟ್ ಎನಿ ಕೈಂಡ್ ಆಫ್ ಸಿಂಪ್ಟಮ್ಸ್ ಆ ಥರ ಏನಾದ್ರು ಬಂದ್ರೆ ಗೋ ಟು ಡಾಕ್ಟರ್ ಅಷ್ಟೇ. ಓಕೆ, ನೋ ವರೀಸ್. ಬಟ್ ಯು ಶುಡ್ ಬಿ ವೆರಿ ಪಾಸಿಟಿವ್ ಅಷ್ಟೇ. ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರೋ ಏನೇ ಇದ್ರು ಯು ಕ್ಯಾನ್ ಓವರ್ಕಮ್. ಮೆಡಿಕಲಿನ ನಾವೆಲ್ಲ ರೀತಿಯಲ್ಲೂ ಅಡ್ವಾನ್ಸ್ಡ್ ಆಗಿದ್ದೀವಿ. ಸೊ ಜಸ್ಟ್ ಬಿ ಕೇರ್ಫುಲ್ ಅಷ್ಟೇ. ಓಕೆನಾ? ಎಸ್, ಕಮಿಂಗ್ ಬ್ಯಾಕ್ ಟು ದಿ ಟಾಪಿಕ್, ಅದೇನೋ ಸ್ವಾದಿಷ್ಠಾನ ಚಕ್ರ ಅಂತ ಬಂದಾಗ ನಾನು 1 by 1 ಹೇಳ್ತಾ ಹೋಗ್ತೀನಿ. ಓಕೆ, ಅಂದ್ರೆ ಪೂರ್ತಿಯಾಗಿ ಸ್ವಾದಿಷ್ಠಾನ ಚಕ್ರ, ಅದರ ಮಂತ್ರ ಏನು, ಲೊಕೇಶನ್ ಏನು, ಎಲ್ಲಿರುತ್ತೆ, ಮತ್ತೆ ಕಲರ್, ಎಲಿಮೆಂಟ್ ಎಲ್ಲಾನು ಹೇಳ್ತಾ ಹೋಗ್ತೀನಿ. ಓಕೆ, ಯಾರಾದ್ರೂ ನೋಟ್ಸ್ ತಗೋಬೇಕು ಅಂತಂದ್ರೆ ಇದನ್ನ ನೋಟ್ ಮಾಡ್ಕೋಬಹುದು. ಬಿಕಾಸ್ ಸ್ವಾದಿಷ್ಠಾನ ಚಕ್ರ ಯಾವಾಗ ಬ್ಯಾಲೆನ್ಸ್ಡ್ ಆಗಿರುತ್ತೋ ನಿಮ್ಮ ಪ್ರೆಗ್ನೆನ್ಸಿ ಸ್ಮೂತರ್ ಆಗಿರುತ್ತೆ. ಓಕೆ, ನಿಮ್ಮ ಎಮೋಷನ್ಸ್ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಬಾಡಿ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಮೈಂಡ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಓಕೆ, ಅದಕ್ಕೋಸ್ಕರ. ಓಕೆ, ಸ್ವಾದಿಷ್ಠಾನ ಚಕ್ರ, ಇದರ ಕಲರ್ ಬಂದ್ಬಿಟ್ಟು ಆರೆಂಜ್ ಕಲರ್. ಓಕೆ, ಕಲರ್ ಆರೆಂಜ್ ಕಲರ್. ಅಂಡ್ ಎಲಿಮೆಂಟ್ ಈಸ್ ವಾಟರ್ ಎಲಿಮೆಂಟ್. ಓಕೆ, ಅದಕ್ಕೆ ಪ್ರೆಗ್ನೆನ್ಸಿಲಿ ನೀರ್ ಚೆನ್ನಾಗಿ ಕುಡೀರಿ, ನೀರ್ ಜಾಸ್ತಿ ಕುಡೀರಿ. ಈವನ್ ಮಗುವಿನ ಸುತ್ತ ಕೂಡ ವಾಟರ್ ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೆ ಅಲ್ವಾ, ನೀರಿನ ಅಂಶ ಇರುತ್ತೆ. ಸೊ ಅದೇ ಅಮ್ನೈಟಿಕ್ ಫ್ಲೂಯಿಡ್ ಮಗುನ ಕಾಪಾಡ್ತಾ ಇರುತ್ತೆ. ಅಂಡ್ ಈವನ್ ಅದು ಒಂಥರ ಮಗುಗೆ ಸಪೋರ್ಟಿವ್, ಫ್ಲೋಟ್ ಮಾಡೋದಕ್ಕೆ ಆಗ್ಲಿ, ಆಟ ಆಡೋದಕ್ಕೆ ಆಗ್ಲಿ ಸಪೋರ್ಟಿವ್ ಆಗಿರುತ್ತೆ. ಸೊ ವಾಟರ್ ಎಲಿಮೆಂಟ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಓಕೆ, ಎಷ್ಟೋ ಜನ ಬರ್ತಾರೆ, ಮೇಡಮ್ ನೀರಿನ ಅಂಶ ಕಡಿಮೆ ಇದೆಯಂತೆ, ಅಥವಾ ನೀರಿನ ಅಂಶ ಜಾಸ್ತಿ ಇದೆಯಂತೆ, ನೀರ್ ಜಾಸ್ತಿ ಇದೆ ಅಂತ ಬರ್ತಾರೆ, ರೈಟ್? ಅದ್ ಯಾಕೆ ಇಂಬ್ಯಾಲೆನ್ಸ್ ಆಗೋದು ಅಂತಂದ್ರೆ ನೀವು ಯು ಹ್ಯಾವ್ ನಾಟ್ ಟ್ರೈ ಟು ಬ್ಯಾಲೆನ್ಸ್ ಇಟ್. ಅದಕ್ಕೆ ನಾನು ಇದನ್ನ ನಿಮ್ಗೆ ಹೇಳ್ಕೊಟ್ರೆ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ, ಆ ತರ ಕಂಡೀಷನ್ಸ್ ಎಲ್ಲಾನು ಆಗೋದು ಅವಾಯ್ಡ್ ಆಗುತ್ತೆ. ಓಕೆ, ಎಸ್. ಲೊಕೇಶನ್ ಬಂದಿದ್ದು ಲೋಯರ್ ಅಬ್ಡಮನ್, ನಾನು ಹೇಳಿದ್ದೀನಿ, 2 ಇಂಚಸ್ ಬಿಲೋ ದ ನೆವೆಲ್ ಪಾಯಿಂಟ್. ಆಯ್ತಾ? ಹೊಕ್ಕಳದ ಪಾಯಿಂಟ್ ಇಂದ 2 ಇಂಚಸ್ ಕೆಳಗಡೆ. ಅಂಡ್ ಮಂತ್ರ, ಇದರ ಮಂತ್ರ ಬಂದ್ಬಿಟ್ಟು ವಮ್. ಆಯ್ತಾ? ಸೊ ವಮ್ ನಾವ್ ಹೆಂಗೆ
ಓಂ ಅಂತ ಹೇಳ್ತೀವೋ ಅದೇ ರೀತಿ ವಂ. ಓಕೆ, ಈ ತರ ಹೇಳುವಾಗ ನಮ್ಗೆ ಆಲ್ಮೋಸ್ಟ್ ಒಂದು 11 ಟೈಮ್ಸ್ ಆದ್ರೂ ಹೇಳಿ, ಸೊ ದಟ್ ಎಫೆಕ್ಟ್ ಇರುತ್ತೆ. ಸೊ ಹೇಗ್ ಮಾಡ್ಬೇಕು ಅಂತಂದ್ರೆ ಬ್ಯಾಲೆನ್ಸ್ನ ನೀವು ಕಣ್ಮುಚ್ಕೊಂಡು ಆ ಪಾಯಿಂಟಿಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ನಿಮ್ಮ ಕಾನ್ಶಿಯಸ್ನೆಸ್ನ ಆ ಪಾಯಿಂಟಿಗೆ ತಗೊಂಡು ಹೋಗ್ಬೇಕು. ಲೊಕೇಶನ್ ಏನ್ ಹೇಳಿದೆ, 2 ಇಂಚಸ್ ಬಿಲೋ ದ ಅಬ್ಡಮನ್, ರೈಟ್, ಬಿಲೋ ದ ನಾವೆಲ್ ಪಾಯಿಂಟ್. ಇಲ್ಲಿಗೆ ಬಂದ್ಬಿಟ್ಟು ನೀವು ಅದೇ ಗರ್ಭಾಶಯದ ಇನಿಷಿಯಲ್ ಪೊಸಿಷನ್, ಅಲ್ಲಿಗೆ ಬಂದ್ಬಿಟ್ಟು ನೀವು ಒಂದು ಆರೆಂಜ್ ಕಲರ್ ಬಾಲ್ ನ ನೀವು ವಿಜುವಲೈಸ್ ಮಾಡ್ಬೇಕು. ಓಕೆ, ಮತ್ತೆ ನಿಮ್ಮ ಗಮನ ಸಂಪೂರ್ಣವಾಗಿ ಆ ಪಾಯಿಂಟ್ ಅಲ್ಲಿ ಇರ್ಬೇಕು. ಯಾಕೆ ಬಾಲ್ ನ ವಿಜುವಲೈಸ್ ಮಾಡಿ, ಆರೆಂಜ್ ಕಲರ್ ಅಲ್ಲಿ ವಿಜುವಲೈಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದೆಲ್ಲ ಶಕ್ತಿ ಪುಂಜಗಳು, ಒಂಥರ ಎನರ್ಜಿ ಸೆಂಟರ್ಸ್ ಅಲ್ವಾ. ಈ ಎನರ್ಜಿ ಸೆಂಟರ್ ಚೆನ್ನಾಗಿ ಆಕ್ಟಿವೇಟ್ ಆಗ್ತಾ ಇತ್ತು ಅಂದ್ರೆ, ಎನರ್ಜಿ ಸೆಂಟರ್ ಅಂದ್ರೆ ಇಟ್ ಇಸ್ ಒಂಥರ ನಾವು ಬಾಲ್ ತರ ವಿಜುವಲೈಸ್ ಮಾಡ್ಬೋದಲ್ವಾ. ಸೊ ಇಲ್ಲಿಂದ ಎಲ್ಲಾ ನಾಡಿಗಳು ಕನೆಕ್ಟ್ ಆಗಿ ಹೋಗ್ತಾ ಇರುತ್ತೆ, ಎಲ್ಲಾ ಕಡೆ ಎನರ್ಜಿನ ಸ್ಪ್ರೆಡ್ ಮಾಡ್ತಾ ಇರುತ್ತೆ. ಸೊ ನಾವು ಇದನ್ನ ಎನರ್ಜೈಸ್ ಮಾಡಿದ್ರೆ ಇಲ್ಲಿಂದ ಕನೆಕ್ಟ್ ಆಗಿರುವಂತಹ ಎಲ್ಲಾ ನಾಡಿಗಳಿಗೂ ಕೂಡ ಎನರ್ಜಿ ಸಪ್ಲೈ ಆಗುತ್ತೆ. ಆಯ್ತಾ. ಸೊ ಅದಕ್ಕೋಸ್ಕರನೇ ನೀವು ಈ ಪಾಯಿಂಟ್ ನೇ ಎನರ್ಜೈಸ್ ಮಾಡ್ತಾ ಇದ್ದೀರಾ. ಇಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ ನ ಕ್ಲಿಯರ್ ಮಾಡ್ತಾ ಇದ್ದೀರಾ. ಹೇಗೆ ನಾವು ಬ್ಲಾಕೇಜಸ್ ಕ್ಲಿಯರ್ ಮಾಡ್ಬೋದು ಅಂತಂದ್ರೆ, ನಮ್ಮ ಕಾನ್ಶಿಯಸ್ನೆಸ್ ನ ಆ ಒಂದು ಪಾಯಿಂಟ್ಗೆ, ಪರ್ಟಿಕ್ಯುಲರ್ ಪಾಯಿಂಟ್ಗೆ ತಗೊಂಡು ಹೋದಾಗ, ವೇರ್ ಎವರ್ ದ ಫೋಕಸ್ ಈಸ್, ವೇರ್ ಎವರ್ ಯು ಫೋಕಸ್, ಎನರ್ಜಿ ಫ್ಲೋಸ್ ದೇರ್, ರೈಟ್. ವೇರ್ ಎವರ್ ಯುವರ್ ಫೋಕಸ್ ಗೋಸ್, ಎನರ್ಜಿ ಫ್ಲೋಸ್. ಅಲ್ಲಿಗೆ ಎನರ್ಜಿ ಫ್ಲೋ ಆದಾಗ ಅಲ್ಲಿ ಹೀಲ್ ಆಗ್ತಾ ಬರುತ್ತೆ, ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಬರುತ್ತೆ, ಅಲ್ಲಿಯ ಪ್ರಾಣಶಕ್ತಿ ಚೆನ್ನಾಗಿ ಸಂಚಲನ ಆಗುತ್ತೆ, ಅಲ್ಲಿರುವಂತಹ ಎಲ್ಲ ಎನರ್ಜಿಸ್ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಏನಾದ್ರೂ ಅಲ್ಲಿ ತೊಂದರೆಗಳಿದೆ ಅದೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ. ವಾಟರ್ ಎಲಿಮೆಂಟ್ಸ್ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಅಂಡ್ ಇದರ ಜೊತೆಗೆ ನಾವು ಅಂತ ಯಾವಾಗ ಹೇಳ್ತೀವಲ್ವಾ, ಇಲ್ಲಿ ನಮ್ಮ ಥ್ರೋಟ್ ಇದೆಯಲ್ವಾ, ಇಲ್ಲಿನ ಸ್ಟ್ರಕ್ಚರ್ ಮತ್ತೆ ಗರ್ಭಾಶಯದ ಸ್ಟ್ರಕ್ಚರ್. ಓಕೆ, ಅಲ್ಲಿ ಒಂದು ಸ್ಪಿನ್ಸ್ಟರ್ ಮಸಲ್ಸ್ ಇರುತ್ತೆ ಇಲ್ಲಿ. ಸೊ ಆ ಒಂದು ಸ್ಟ್ರಕ್ಚರ್ ಮತ್ತೆ ಗರ್ಭಾಶಯದ ಸ್ಟ್ರಕ್ಚರ್ ಸೇಮ್ ಇದೆ, ಆಯ್ತಾ. ಮತ್ತೆ ಅವೆರಡು ಇಂಟರ್ರಿಲೇಟೆಡ್, ಅಂದ್ರೆ ಇಂಟರ್ನಲ್ಲಿ ಕನೆಕ್ಟೆಡ್ ಆಗಿದೆ. ಇಲ್ಲಿಂದ ನಮ್ಮ ವಾಯ್ಸ್ ಹೇಗೆ, ಇಲ್ಲಿ ನೀವು ಎಲ್ಲರೂ ಈ ತರ ಮಾತಾಡುವಾಗ ನಿಮ್ಮ ಕೈಯನ್ನ ಇಲ್ಲಿ ಇಟ್ಕೊಂಡ್ರೆ ವೈಬ್ರೇಟ್ ಆಗ್ತಾ ಇರುತ್ತೆ ಅಲ್ವಾ, ಇಲ್ಲಿ ಧ್ವನಿ ಪೆಟ್ಟಿಗೆ ಇದೆ. ಅದೇ ರೀತಿ ಇಲ್ಲಿ ಹೇಗೆ ವೈಬ್ರೇಟ್ ಆಗ್ತಾ ಇರುತ್ತೋ ನಮಗೆ ಗೊತ್ತಾಗಲ್ಲ, ನಮ್ಮ ಸ್ಯಾಕ್ರಲ್ ಚಕ್ರದಲ್ಲಿ ಕೂಡ ವೈಬ್ರೇಷನ್ ಆಗ್ತಾ ಇರುತ್ತೆ. ಅದಕ್ಕೆ ಪ್ರತಿಯೊಂದು ಮಾತು ಕೂಡ ಇಂಪಾರ್ಟೆಂಟ್. ಆಡುವ ಪ್ರತಿಯೊಂದು ಮಾತಲ್ಲೂ ಒಂದೊಂದು ವೈಬ್ರೇಷನ್ ಇದೆ, ಅದನ್ನು ಕೂಡ ನೀವು ಡೈರೆಕ್ಟ್ಲಿ ನೀವು ನಿಮ್ಮ ಮಗುವಿಗೆ ಕಳಿಸ್ತಾ ಇದ್ದೀರಾ. ಅದಕ್ಕೆ ಗರ್ಭ ಸಂವಾದ ಅನ್ನೋದು ತುಂಬಾ ಎಫೆಕ್ಟಿವ್. ಓಕೆ, ಯಾಕಂದ್ರೆ ನೀವು ಬಾಯ್ಬಿಟ್ಟು ಏನ್ ಹೇಳ್ತಾ ಇದೀರೋ ಇಂಟರ್ನಲಿ ಈ ವೈಬ್ರೇಷನ್ ಇಲ್ಲಿ ವೈಬ್ರೇಟ್ ಆಗ್ತಾ ಇದೆ, ಇಲ್ಲಿ ಹೇಗ್ ವೈಬ್ರೇಟ್ ಆಗ್ತಾ ಇರುತ್ತೋ ಇಲ್ಲೂ ಹಾಗೆ, ರೈಟ್. ಅದೇ ರೀತಿ ಅದಕ್ಕೆ ಪ್ರತಿ ವರ್ಡ್ಸಿಗೂ, ಪ್ರತಿ ಶಬ್ದಗಳಿಗೂ ಅದರದ್ದೇ ಆದ ವೈಬ್ರೇಷನ್ ಇದೆ. ಸೊ ಕೇರ್ಫುಲ್ ಆಗಿ ಮಗು ಜೊತೆ ಒಳ್ಳೆ ಒಳ್ಳೆ ಮಾತುಗಳನ್ನ, ಒಳ್ಳೆ ಒಳ್ಳೆ ಪದಗಳನ್ನ ಬಳಸಿ ಮಾತಾಡಿ. ಓಕೆನಾ, ತಾಯಿಯ ಕೈಯಲ್ಲಿ ಅದೆಲ್ಲ ಇರೋದು. ಓಕೆ, ಆಮೇಲೆ ಇದಕ್ಕೆ ಇನ್ನೂ ಒಂದು ಮಂತ್ರ ಏನಂದ್ರೆ, ಐ ಆಲ್ವೇಸ್ ಆನರ್ ಅದರ್ಸ್ ಬಟ್ ನಾಟ್ ಬಿಫೋರ್ ಮೈ ಸೆಲ್ಫ್. ಓಕೆ, ಇದನ್ನ ಬರ್ಕೊಳ್ಳಿ. ನಾನು ಎಲ್ಲರನ್ನ ಕೂಡ ಗೌರವಿಸ್ತೇನೆ, ಆದ್ರೆ ನನ್ನನ್ನು ಮೀರಿ ಅಲ್ಲ. ಯಾಕೆ ಇದು ಅಂತಂದ್ರೆ, ನಾವ್ ಯಾವಾಗ ನಮ್ಮನ್ನ ಮೀರಿ ನಮ್ಗಿಂತ ಜಾಸ್ತಿ ಬೇರೆಯವರಿಗೆ ಪ್ರಿಫರೆನ್ಸ್ ಕೊಡ್ತಾ ಹೋಗ್ತೀವೋ ಆವಾಗ ನಮ್ಮ ಪ್ರಿಫರೆನ್ಸ್ ನ ನಾವೇ ಕಡಿಮೆ ಮಾಡ್ಕೊತಾ ಇರ್ತೀವಿ, ನಮ್ಮ ಆಸೆಗಳನ್ನ ನಾವು ಒತ್ತಿಡ್ಕೊಳ್ತಾ ಇರ್ತೀವಿ, ರೈಟ್. ಸೊ ಎಲ್ಲರನ್ನೂ ಗೌರವಿಸ್ಬೇಕು, ಅದೇ ರೀತಿ ನಮ್ಮನ್ನೂ ಕೂಡ ಗೌರವಿಸ್ಬೇಕು. ಹೇಗೆ ಗೌರವಿಸ್ಬೇಕು ಅಂದ್ರೆ, ಎಲ್ಲರಿಗಿಂತ ಜಾಸ್ತಿ ನಿಮಗೆ ನೀವು ಗೌರವ ಕೊಡ್ಬೇಕು. ಅವಾಗ ಬೇರೆಯವರು ಕೂಡ ನಿಮಗೆ ಗೌರವ ಕೊಡ್ತಾ ಹೋಗ್ತಾರೆ. ಈ ಆಟಿಟ್ಯೂಡ್ ನ ನೀವು ಯಾವಾಗ ಒಂದು ಮಂತ್ರ ಆಗಿ ತಗೊಂಡು ಬೆಳೆಸ್ಕೊಳ್ತಾ ಹೋಗ್ತಿರೋ, ನಿಮಗೆ ಮಾತ್ರ ಅಲ್ಲ ನಿಮ್ಮ ಮಗುವಿಗೂ ಕೂಡ ಅದೇ ರೀತಿ ಒಂದು ಒಳ್ಳೆಯ ಬದಲಾವಣೆ ಬರ್ತಾ ಹೋಗುತ್ತೆ. ಓಕೆ, ಎಸ್. ಈ ಮಂತ್ರ ಏನಂದ್ರೆ, ಐ ಆಲ್ವೇಸ್ ಆನರ್ ಅದರ್ಸ್. ಐ ಆಲ್ವೇಸ್ ಆನರ್ ಅದರ್ಸ್, ಎಲ್ಲರನ್ನೂ ಕೂಡ ಗೌರವಿಸ್ತೇನೆ, ಬಟ್ ನಾಟ್ ಬಿಫೋರ್ ಮೈ ಸೆಲ್ಫ್. ಅಂದ್ರೆ ನನಗಿಂತ ಜಾಸ್ತಿ, ನನ್ನನ್ನ ಮೀರಿ ಅಲ್ಲ, ಆಯ್ತಾ. ನನ್ನನ್ನೇ ನಾನು ಗೌರವ ಕೊಡೋದ್ ಬಿಟ್ಟು ಬೇರೆಯವ್ರಿಗೆ ಗೌರವ ಕೊಡಲ್ಲ, ಅವರ ಜೊತೆಗೆ ನನ್ನನ್ನೂ ಕೂಡ ನಾನು ಗೌರವಿಸ್ತೇನೆ, ನನ್ನ ಆಸೆಗಳನ್ನು ಕೂಡ ಗೌರವಿಸ್ತೇನೆ.
ಎಲ್ಲ ನನ್ನ ಕನಸುಗಳನ್ನು ಕೂಡ ನಾನು ಗೌರವಿಸ್ತೇನೆ ಆ ಥರ. ಆಯ್ತಾ? ಐ ಆಲ್ವೇಸ್ ಆನರ್ ಅದರ್ಸ್ ಬಟ್ ನಾಟ್ ಬಿಫೋರ್ ಮೈ ಸೆಲ್ಫ್. ಓಕೆ. ಸೊ ಯಾವಾಗ ನೀವು ಈ ತರ ಆಟಿಟ್ಯೂಡ್ ಇಟ್ಕೊಳ್ತಿರೋ ಅವಾಗ ಸ್ಯಾಕ್ರಲ್ ಚಕ್ರ ಬ್ಯಾಲೆನ್ಸ್ಡ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಇದು ಮಂತ್ರ ಅಂತಂದ್ರೆ ದಿಸ್ ಶುಡ್ ಬಿ ದ ಇಂಟೆನ್ಷನ್. ಓಕೆ. ಸೊ ಮಂತ್ರ ನಾನು ಹೇಳ್ದೆ, ಸಂಸ್ಕೃತ ಅಲ್ಲಿ ಇರುವಂತಹ ಮಂತ್ರ ವಮ್. ವಮ್ ಇಸ್ ದ ಮಂತ್ರ. ವಮ್ ಹೇಳ್ತಾ ಹೋದಾಗ ಸೊ ಅಲ್ಲಿನ ವೈಬ್ರೇಷನ್ಸ್ ಅದೇ ತರ ಬರುತ್ತೆ ಅಂಡ್ ಅಲ್ಲಿರುವಂತ ಎಲ್ಲಾ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ. ಓಕೆ. ಅಂಡ್ ಆರೆಂಜ್ ಕಲರ್ ನ ವಿಜುವಲೈಸ್ ಮಾಡಿದಾಗ್ಲೂ ಅಷ್ಟೇ. ಅಂಡ್ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟು ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಸ್ಯಾಕ್ರಲ್ ಚಕ್ರ ಎಷ್ಟೋ ಜನಕ್ಕೆ ಬ್ಲಾಕೇಜಸ್ ಇರುತ್ತಲ್ವಾ, ನಾವೇನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಅದೇ ಬಣ್ಣದ ಬಟ್ಟೆಗಳನ್ನ ಹಾಕೋಬೇಕು. ನಿಮ್ಗೆ ಗೊತ್ತಿರ್ಬೋದು, ದುರ್ಗಾಷ್ಟಮಿಯ ಟೈಮಲ್ಲಿ ಒಂದೊಂದು ದಿನ ಒಂದೊಂದು ಕಲರ್ ಬಟ್ಟೆಗಳನ್ನ ಹಾಕೋತೀವಿ ಅಲ್ವಾ? ಸೊ ಅದು ಕೂಡ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡುವಂತಹ ಒಂದು ಟೆಕ್ನಿಕ್. ಅದನ್ನ ನೀವು ಇಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಆದಷ್ಟು ಲೈಟ್ ಕಲರ್ಸ್ ಇರುವಂತಹ ಬಟ್ಟೆಗಳನ್ನ ನೀವು ಪ್ರೆಗ್ನೆನ್ಸಿಲಿ ಧರಿಸ್ಬೇಕಾಗತ್ತೆ. ಓಕೆ. ಸೊ ದಟ್ ಅದು ಹೀಟ್ ನ ಜಾಸ್ತಿ ಹೀರ್ಕೊಳ್ಳಲ್ಲ, ರಿಫ್ಲೆಕ್ಟ್ ಮಾಡುತ್ತೆ ಬೆಳಕನ್ನ. ಓಕೆ. ಅಂಡ್ ಈವನ್ ಯು ಫೀಲ್ ಲೈಟರ್. ಓಕೆ. ಅಂಡ್ ಆರೆಂಜ್ ಕಲರ್ ಬಟ್ಟೆಗಳನ್ನೇ ಹಾಕೊಳ್ಳೋದ್ರಿಂದ ಆದಷ್ಟು, ಓಕೆ, ಯಾವಾಗ ಬ್ಲಾಕೇಜಸ್ ಜಾಸ್ತಿ ಇರುತ್ತೋ ಇದನ್ನ ಜಾಸ್ತಿ ಅಪ್ಲೈ ಮಾಡಿ. ಬಟ್ಟೆಗಳು ಹಾಕೊಳ್ಳಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನೀವು ಯೂಸ್ ಮಾಡೋ ವಸ್ತುಗಳನ್ನಾದ್ರೂ ಆರೆಂಜ್ ಕಲರ್ ವಸ್ತುಗಳು. ಓಕೆ. ಎಷ್ಟು ಜನ ಹೇಳ್ತಾರೆ, ಇವನ್ ನನ್ನ ಸ್ಪಿರಿಚುವಲ್ ಗುರು ಅವರು ಕೂಡ ಸಜೆಸ್ಟ್ ಮಾಡಿದ್ರು, ತುಂಬಾ ಬ್ಲಾಕೇಜ್ ಜಾಸ್ತಿ ಆದಾಗ ನೀವು ನೀರಿನ ಬಾಟಲ್, ಆರೆಂಜ್ ಕಲರ್ ಬಾಟಲ್ ತಗೋಬಹುದು. ಇಲ್ಲ ಅದಾಗ್ಲಿಲ್ಲ ಅಂತಂದ್ರೆ ಈ ತರ ಟ್ರಾನ್ಸ್ಪರೆಂಟ್ ಬಾಟಲ್ಗೆ ಆರೆಂಜ್ ಕಲರ್ ಶೀಟ್ ನ ಹಚ್ಬಿಡಿ. ಸೊ ದಟ್ ಅದು ಅದೇ ರೀತಿ ವೈಬ್ರೇಷನ್ಸ್ ನ ಕ್ಯಾರಿ ಮಾಡುತ್ತೆ ಅನ್ನೋ ತರ. ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೆಲವೊಬ್ರಿಗೆ ಗೊತ್ತಿದೆ ಅಲ್ವಾ? ಸೊ ಅದೇ ರೀತಿ ನಾವು ಅದನ್ನ ಆ ತರ ಯೂಸ್ ಮಾಡ್ಕೋಬಹುದು. ಓಕೆ. ಅಂಡ್ ದೆನ್ ಓಕೆ, ಇದು ನಾನು ಸ್ಟೋನ್ಸ್ ಎಲ್ಲ ಜಾಸ್ತಿ, ಇದೆಲ್ಲ ಸೆಕೆಂಡರಿ ಥಿಂಗ್. ಹೀಲಿಂಗ್ ಸ್ಟೋನ್ಸ್ ಆಗ್ಲಿ, ಹೀಲಿಂಗ್ ಮಟೀರಿಯಲ್ಸ್ ಆಗ್ಲಿ, ಬ್ರೇಸ್ಲೆಟ್ಸ್ ಆಗ್ಲಿ, ಇದೆಲ್ಲಾನು ನಾನು ಜಾಸ್ತಿ ಮಾಡಿಸೋದಿಲ್ಲ. ಬಿಕಾಸ್ ಅದೆಲ್ಲ ಸೆಕೆಂಡರಿ ಆಗಿ ಬರುತ್ತೆ. ಪ್ರೈಮರಿಲಿ ನಿಮಗೆ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇದೆ, ಅದೇ ಅದೇ ಬಿಲೀಫ್ ಸಿಸ್ಟಮ್, ಅದೇ ನಂಬಿಕೆನೆ ನಿಮ್ಗೆ ಎಲ್ಲಾ ಮ್ಯಾನಿಫೆಸ್ಟೇಷನ್ಸ್ ಆಗೋ ಹಾಗೆ ಮಾಡೋದು, ಎಲ್ಲದನ್ನ ಬ್ಯಾಲೆನ್ಸ್ ಮಾಡೋದು. ಸೊ ಅಕಸ್ಮಾತ್ ನೀವು ಅದನ್ನ ನಂಬ್ತೀರಾ, ನಾನು ಕೂಡ ನಂಬ್ತೀನಿ, ಬಟ್ ಪ್ರಿಫರೆನ್ಸ್ ಇಸ್ ಸೆಕೆಂಡ್. ಓಕೆ. ಫಸ್ಟ್ ಪ್ರಿಫರೆನ್ಸ್ ಇದಕ್ಕೇನೆ. ಅಕಸ್ಮಾತ್ ನೀವು ಫಸ್ಟ್ ಪ್ರಿಫರೆನ್ಸ್ ಈ ತರ ಸ್ಟೋನ್ಸ್ಗೆ, ಹೀಲಿಂಗ್ ಮಟೀರಿಯಲ್ಸ್ಗೆ ಕೊಡೋದಾದ್ರೆ ದ ಸ್ಟೋನ್ ಈಸ್ ಟೈಗರ್ ಸೈ. ಓಕೆ. ಇದನ್ನ ಯೂಸ್ ಮಾಡ್ಬೋದು. ಅಂಡ್ ದೆನ್ ವೆನ್ ಇಟ್ ಡೆವಲಪ್ಸ್, ಓಕೆ, ಯಾವಾಗ ಅದು ಡೆವಲಪ್ ಆಗುತ್ತೆ, ಈ ಒಂದು ಸ್ಯಾಕ್ರಲ್ ಚಕ್ರ ಜಾಸ್ತಿ ಯಾವಾಗ ಡೆವಲಪ್ ಆಗೋದು ಕಂಪ್ಲೀಟ್ ಆಗಿ ಅಂದ್ರೆ 8 to 14 ಇಯರ್ಸ್. ಅಫ್ಕೋರ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಫಸ್ಟ್ ಮೆನ್ಸುರೇಷನ್ ಸ್ಟಾರ್ಟ್ ಆಗುವಂತಹ ಸಮಯ 8 to 14 ಇಯರ್ಸ್ ಒಳಗಡೆ, ಆಲ್ಮೋಸ್ಟ್ 13 ಇಯರ್ಸ್, ರೈಟ್? ಅಡಾಲಸೆನ್ಸ್. ಸೊ ಈ ತರ ಆ ಸ್ಟೇಜ್ ಅಲ್ಲಿ ಇದು ಡೆವಲಪ್ ಆಗತ್ತೆ. ಓಕೆ. ಅಂಡ್ ದೆನ್ ಯೋಗ ಪೋಸ್ ಬಂದ್ಬಿಟ್ಟು ಬೌಂಡ್ ಆಂಗಲ್ ಪೋಸ್. ಇದನ್ನ ನಾನು ಇದರಲ್ಲಿ ಕಳಿಸ್ತೀನಿ, ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ. ಬೌಂಡ್ ಆಂಗಲ್ ಪೋಸ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಸ್ಲೈಡ್ ಅಲ್ಲಿ ಹಾಕಿಲ್ಲ. ಓಕೆ. ಅಂಡ್ ಏನು ಮಾಡುತ್ತೆ ಇದು, ಆಯ್ತಾ? ಯಾವಾಗ್ಲೂ ಸ್ಯಾಕ್ರಲ್ ಚಕ್ರ ನಿಮ್ಮ ಕ್ರಿಯೇಟಿವಿಟಿಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಅದಕ್ಕೆ ಯಾವಾಗ ನೀವು ಪ್ರೆಗ್ನೆನ್ಸಿಲಿ ಏನಾದ್ರೂ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದು, ಕ್ರಿಯೇಟಿವ್ ಆಗಿ ವರ್ಕ್ ಮಾಡೋದು, ಕ್ರಿಯೇಟಿವ್ ಆಗಿ ಏನಾದ್ರೂ ಕಲಿತಾ ಹೋಗೋದು, ರೈಟ್? ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ತಾ ಹೋಗೋದು. ಓಕೆ, ಏನೋ ಕುಕಿಂಗೇ ಮಾಡ್ತಾ ಇದೀರಿ ಅಂದ್ರೆ ಅದರಲ್ಲೂ ಕ್ರಿಯೇಟಿವಿಟಿನ ಯೂಸ್ ಮಾಡ್ಬೋದು, ರೈಟ್? ಏನೋ ಬರೀತಾ ಇದ್ದೀರಾ, ಪೇಂಟಿಂಗ್ ಮಾಡ್ತಿದ್ದೀರಾ, ಡ್ರಾಯಿಂಗ್ ಅಂದ್ರೆ ಅದರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡ್ಬೋದು. ಸೊ ಇರೋದನ್ನ ಬಿಟ್ಟು ಔಟ್ ಆಫ್ ದ ಬಾಕ್ಸ್ ನೀವು ಯಾವಾಗ ಥಿಂಕ್ ಮಾಡ್ತಾ ಹೋಗ್ತಿರೋ, ಆಯ್ತಾ, ಸೊ ಆವಾಗ ನಿಮ್ಮ ರೈಟ್ ಬ್ರೈನ್ ಕೂಡ ಆಕ್ಟಿವೇಟ್ ಆಗಿರುತ್ತೆ. ಓಕೆ. ಅಂಡ್ ಈವನ್ ನಿಮ್ಮ ಕ್ರಿಯೇಟಿವಿಟಿ ಯಾವಾಗ ಜಾಸ್ತಿ ಆಗ್ತಾ ಇರುತ್ತೋ ಅವಾಗ ನಿಮ್ಮ ಸ್ಯಾಕ್ರಲ್ ಚಕ್ರ ಎನರ್ಜೈಸ್ ಆಗ್ತಾ ಇರುತ್ತೆ. ಅದಕ್ಕೆ ವರ್ಕ್ ಆನ್ ಯೋರ್ ಕ್ರಿಯೇಟಿವಿಟಿ ಇಟ್ ಸೆಲ್ಫ್. ಏನಾದ್ರೂ ಹೊಸದಾಗಿ ಮಾಡೋದನ್ನ ಟ್ರೈ ಮಾಡಿ, ನಿಮ್ಮ ಓನ್ ಐಡಿಯಾಸ್ ಯೂಸ್ ಮಾಡಿ ಮಾಡೋದನ್ನ ಟ್ರೈ ಮಾಡಿ. ಜಸ್ಟ್ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಹೊಸ ಲ್ಯಾಂಗ್ವೇಜ್ ಕಂಡುಹಿಡಿಯೋದು. ಓಕೆ. ಸೊ ಆ ವರ್ಡೇ ಇಲ್ಲ ಡಿಕ್ಷನರಿಲಿ, ಯಾವ ಲ್ಯಾಂಗ್ವೇಜ್ ಅಲ್ಲೂ ಆ ತರ ವರ್ಡ್ಸೇ ಇಲ್ಲ. ಆದ್ರೆ ನಿಮ್ಮ ಓನ್ ಲ್ಯಾಂಗ್ವೇಜ್ ನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಇಸ್ ಇಟ್ ಎ ಗುಡ್ ಐಡಿಯಾ? ಓಕೆ. ಈಗ ಒಂದು ಕೆಲಸ ಮಾಡೋಣ, ಒಂದು ಎಕ್ಸಸೈಸ್ ಅಂತಾನೆ ತಗೊಳ್ಳಿ, ಒಂದು ಫನ್ ಎಕ್ಸಸೈಸ್. ಆಕ್ಚುಲಿ ಇದಕ್ಕೇನೋ ಅಂತಾರೆ, ನಂಗೆ ವರ್ಡ್ ಮರ್ತೋಗಿದೆ ಅದು.
ಓಕೆ, ಅಂದ್ರೆ ನಮ್ದೇ ಆದ ಓನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡುವಂಥದ್ದು. ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು ಸ ಭಾಷೆ, ಸುಭಾಷೆ, ಪ ಭಾಷೆ, ಕ ಭಾಷೆ. ಯಾರ್ ಮಾತಾಡ್ತೀರಾ? ಕ ಭಾಷೆ, ಪ ಭಾಷೆ ಎಲ್ಲ ಮಾತಾಡ್ತಾರಲ್ವಾ? ಯಾರಿಗಾದ್ರೂ ಗೊತ್ತಿದ್ಯಾ ಅದು? ನಾನ್ ಮೊದ್ಲು ಮಾತಾಡ್ತಿದ್ದೆ ಮ್ಯಾಮ್. ಓಕೆ, ಟ್ರೈ ಮಾಡಿ. ಒನ್ ಫಾರ್ಮ್ ಆಫ್ ಕ್ರಿಯೇಟಿವಿಟಿ, ನಿಜವಾಗ್ಲು ಎಲ್ಲಾರ್ಗೂ ಬರಲ್ಲ. 20 ಏಪನ್ನು ತಿಪ್ಪಿಂದ್ರಿ. ಇವತ್ತೇನ್ ತಿಂದ್ರಿ? ರೈಟ್. ಸೊ ಅದೇ ಹಾ, ತರ ಅದನ್ನ ಮಧ್ಯದಲ್ಲಿ ಪ ಪ ಪ ಆಡ್ ಮಾಡೋದು, ಸ ಸೆಕೆಂಡ್ ಸ ಲೆಟರ್. ಸ ಆಡ್ ಮಾಡೋದು. ಹಾ, ಆ ತರ. ಐ ಹ್ಯಾವ್ ನಾಟ್ ಟ್ರೈಡ್, ನಾನು ಯಾವಾಗ್ಲೂ ಅದು ಟ್ರೈ ಮಾಡಿಲ್ಲ. ಅದಕ್ಕೆ ನಾನು ಯಾರಾದ್ರೂ ಇದ್ರೆ ಮಾಡಿ ಅಂತ ಹೇಳಿದೆ. ಸೊ ಇದೇ ತರ ಕೆಲವೊಂದನ್ನ, ಅಂದ್ರೆ ಇಟ್ ಡಸಂಟ್ ಹ್ಯಾವ್ ಪ್ರಾಪರ್ ಮೀನಿಂಗ್, ಆದ್ರೆ ನೀವು ಅದನ್ನ ಮಾತಾಡ್ತಾ ಇದ್ದೀರಾ. ಯು ಆರ್ ಯೂಸಿಂಗ್ ಯುವರ್ ಓನ್ ಕ್ರಿಯೇಟಿವಿಟಿ. ಈಗ ಯಾರಾದ್ರೂ ಒಬ್ರು, ಯಾವ್ ಇಲ್ಲ, ಎಲ್ಲರೂ ಮಾಡಿ. ಓಕೆ, ಒಬ್ರು ಇಬ್ರು ಬೇಡ, ಎಲ್ಲರೂ ಮಾಡಿ. ಯಾವ್ದಾದ್ರು ಒಂದು ವರ್ಡ್, ಅರ್ಥ ಇಲ್ಲದೆ ಇರೋ ವರ್ಡ್ ಥಿಂಕ್ ಮಾಡಿ ಇಲ್ಲಿ ಹಾಕಿ. ಅರ್ಥ ಇಲ್ಲದೆ ಇರೋದು, ನಾನ್ ಕೂಡ ಅದನ್ನ ಇವನ್ ಕೆಲವೊಬ್ರಿಗೆ ಪ್ರೊನೌನ್ಸ್ ಮಾಡಕ್ ಬರಲ್ಲ. ಓಕೆ, ಸೊ ಅದು ಆಗದೆ ಇದ್ರೂ ಪರವಾಗಿಲ್ಲ, ಬಟ್ ಹಾಕಿ ಇದ್ರಲ್ಲಿ, ಟೈಪ್ ಮಾಡಿ, ಇಲ್ಲ ಅನ್ಮ್ಯೂಟ್ ಮಾಡಿ ಹೇಳಿ. ಇದಕ್ಕೇನು ಅಂತಾರೆ, ನಂಗೆ ಅದು ವರ್ಡ್ ನೆನ್ಪಾಗ್ತಾ ಇಲ್ಲ. ಯಾರಿಗಾದ್ರೂ ನೆನ್ಪಾಯ್ತಾ? ಓಕೆ, ಮೀನಿಂಗ್ಲೆಸ್ ಇರೋದು ಒಂದು ಲ್ಯಾಂಗ್ವೇಜ್ ಅದು. ಓಕೆ, ನಾನು ಹೇಳ್ತೀನಿ ನೆಕ್ಸ್ಟ್ ಯಾವಾಗಾದ್ರೂ ನೆನಪಾದಾಗ. ಓಕೆ, ಕ್ಯಾನ್ ಯು ರಿಪೀಟ್? ಅದ ಯಾರಾದ್ರೂ ಹಾಕಿದ್ರಾ? ಓಕೆ, ಸ್ನೇಹ ಹಾಕಿದ್ರೆ. ಕಸಿಪ್ಪಪ್ಪ ನೂಪ, ಕರೆಕ್ಟ್. ಸೊ ಈ ತರ ಯು ಆರ್ ಯೂಸಿಂಗ್ ಯುವರ್ ಓನ್ ಫನ್. ಅದೊಂಥರ ಫನ್ನಿ ಆಗಿರುತ್ತೆ. ಇದನ್ನ ನೀವು ಬೇಕಾದ್ರೆ ನಿಮ್ ಪಾರ್ಟ್ನರ್ಸ್ ಜೊತೆ ಟ್ರೈ ಮಾಡಿ, ಇಲ್ಲ ಯಾರಾದ್ರೂ ಮಕ್ಳು ಬರ್ತಾ ಇರ್ತಾರೆ ನಿಮ್ ಮನೆಗೆ, ಅವ್ರ ಜೊತೆ ಟ್ರೈ ಮಾಡಿ. ಅವ್ರು ಫುಲ್ ಕನ್ಫ್ಯೂಸ್ ಆಗ್ಬಿಡ್ತಾರೆ. ರೈಟ್? ಏನ್ ಹೇಳ್ತಾ ಇದಾರೆ, ಏನ್ ಮಾತಾಡ್ತಾ ಇದಾರೆ. ಯು ಸ್ಟಾರ್ಟ್ ಟಾಕಿಂಗ್ ಲೈಕ್ ಅದೇನೋ ಮೀನಿಂಗ್ ಫುಲ್ ಆಗಿ ಹೇಳ್ತಾ ಇದ್ದೀರಾ. ಓಕೆ, ನೀವ್ ಬೇಕಾದ್ರೆ ಹೇಳಿ ಇದು ಸ್ಪ್ಯಾನಿಷ್, ಇಲ್ಲ ಇದು ಚೀನೀಸ್ ಅಂತ ಹೇಳ್ಬಿಟ್ಟು ಅವ್ರು ಹೌದು ಅಂತ ನಂಬಿಡ್ತಾರೆ. ಓಕೆ, ಅಪಲ ಕಪಾಲ್ ಚುಬಲಿಗಾವ್ ಮುಚ್ಚಿಗೆ ಪಿಚ್ಚಿಗೆ ಪುಚ್ಚಿಗೆ. ಯಾರಿಗಾದ್ರೂ ಅರ್ಥ ಆಯ್ತಾ? ಆಕ್ಚುಲಿ ಐ ಟ್ರೈ ದಿಸ್ ವಿತ್ ಮೈ ಕಿಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಅವರು ಕೂಡ ಅದನ್ನೇ ಮಾತಾಡ್ತಾ ಹೋಗ್ತಾರೆ. ಅವ್ರು ಏನ್ ಹೇಳಿದ್ರು ಅಂತ ಅರ್ಥ ಆಗಲ್ಲ, ಬಟ್ ವಿತ್ ಆಕ್ಷನ್ಸ್, ವಿತ್ ಎಮೋಷನ್ಸ್ ಏನೇನೋ ಹೇಳ್ತಾ ಹೋಗ್ತಾರೆ. ದಟ್ ಈಸ್ ಹೌ ವಿ ಇನ್ಕ್ರೀಸ್ ಅವರ್ ಕ್ರಿಯೇಟಿವಿಟಿ. ದಿಸ್ ಇಸ್ ಒನ್ ಫಾರ್ಮ್. ಸುಮ್ನೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದು, ಬಟ್ ಇದೇ ರೀತಿ ಎಲ್ಲದರಲ್ಲೂ ನೀವು ಕ್ರಿಯೇಟಿವಿಟಿನ ಮಾಡ್ತಾ ಹೋಗ್ಬೋದು ಆಯ್ತಾ, ಯೂಸ್ ಮಾಡ್ತಾ ಹೋಗ್ಬೋದು. ಯಾವಾಗ ನೀವು ಕ್ರಿಯೇಟಿವ್ ಆಗಿ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡ್ತಾ ಹೋಗ್ತಿರೋ, ಅವಾಗ ನಿಮ್ಮ ಓಮ್ ಚಕ್ರ, ನಿಮ್ಮ ಸ್ಯಾಕ್ರಲ್ ಚಕ್ರ ಆಕ್ಚುಲಿ ತುಂಬಾ ಎನರ್ಜೈಸ್ ಆಗ್ತಾ ಇರುತ್ತೆ. ಬಟ್ ನಮ್ಗೆ ಅದು ಗೊತ್ತಾಗ್ತಾ ಇರಲ್ಲ. ಸಿ, ಅದನ್ನ ಮಾಡ್ತಾ ಮಾಡ್ತಾ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಮಾಡ್ತಾ ದಿನೇ ದಿನೇ ಆಗುವಂಥದ್ದು. ಅದಕ್ಕೆ ಯಾವಾಗ್ಲೂ ಈ ತರದ್ ಏನಾದ್ರೂ ಒಂದು ದಿನಾ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ದಿನಾ ನಿಮ್ ಪಾರ್ಟ್ನರ್ ಜೊತೆಗೆ ಇದನ್ನೇ ಮಾತಾಡೋದು, ಈ ತರ ಮಾತಾಡೋದು. ಇಲ್ಲ ಒಂದು ಹೊಸ ಮೆಥಡ್ ಕಂಡಿಡಿಯೋದು, ಹೊಸ ಲ್ಯಾಂಗ್ವೇಜ್ ಕಂಡಿಡಿಯೋದು, ಅಥವಾ ಹೊಸ ಪದಗಳು. ಆಯ್ತಾ, ನಿಮ್ಮ ಮಗುಗೆ ನೀವೇನೋ ಒಂದು ಕ್ಯೂಟ್ ನೇಮ್ ಇಟ್ಕೊಂಡಿರ್ತೀರಾ, ನಿಕ್ ನೇಮ್. ಓಕೆ, ಸೊ ಅದನ್ನ ಕರಿತಾ ಮಾತಾಡಿಸ್ತಾ ಇರ್ತೀರಾ. ಸೊ ಅದೇ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಇರೋದಕ್ಕಿಂತ ಬೇರೆದೇನಾದ್ರೂ ಥಿಂಕ್ ಮಾಡಿ ಅದಕ್ಕೆ ಮಗುಗೆ ಹೊಸ ನಿಕ್ ನೇಮ್ ಇಡುವಂಥದ್ದು. ಇಲ್ಲ ನಿಮ್ಮ ಪೆಟ್, ಅದಕ್ಕೆ ಹೊಸ ನಿಕ್ ನೇಮ್ ಇಡುವಂಥದ್ದು. ಇಲ್ಲ ಕೆಲವೊಂದು ಟಾಯ್ಸ್ ತಂದು ಇಟ್ಕೊಂಡಿರ್ತೀರಾ ಮಗುಗೋಸ್ಕರ, ಸೊ ಅದಕ್ಕೆ ಅದಕ್ಕೆ ಬೇರೆ ಬೇರೆ ತರ ನಿಕ್ ನೇಮ್ಸ್ ಇಡೋದು. ಬಟ್ ದಟ್ ಶುಡ್ ಬಿ ಮೀನಿಂಗ್ಲೆಸ್, ಹೊಸ ವರ್ಡ್ ಆಗಿರ್ಬೇಕು. ಸೊ ಥಿಂಕ್ ಅಬೌಟ್ ಇಟ್. ಈ ತರ ನೀವು ಯಾವಾಗ ಥಿಂಕ್ ಮಾಡ್ತಾ ಹೋಗ್ತಿರೋ, ಅವಾಗ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ದಿಸ್ ಇಸ್ ಹೌ ಯು ಕ್ಯಾನ್ ವರ್ಕ್ ಆನ್ ಯೋರ್ ಸ್ಯಾಕ್ರಲ್ ಚಕ್ರ ಅಂಡ್ ಬ್ಯಾಲೆನ್ಸ್ ಇಟ್, ಎನರ್ಜೈಸ್ ಮಾಡೋದು. ಓಕೆ, ಎಸ್. ಅವಾಗ ನೋಡಿ, ಇಂಡೈರೆಕ್ಟ್ಲಿ ನೀವು ನಿಮ್ಮ ಮನ್ಸನ್ನ ಡೈವರ್ಟ್ ಮಾಡ್ತಾ ಇರ್ತೀರ ಅಲ್ವಾ? ಸೊ ಅವಾಗ ಅನ್ವಾಂಟೆಡ್ ಥಾಟ್ಸ್ ಬರೋದಕ್ಕೆ ಚಾನ್ಸೇ ಇರೋದಿಲ್ಲ. ಓಕೆ, ಅಂಡ್ ದೆನ್ ಇಟ್ ಈಸ್ ಮೋಸ್ಟ್ಲಿ ರಿಲೇಟೆಡ್ ಟು ಸೆಕ್ಷುಯಲ್ ಎನರ್ಜಿ ಅಲ್ವಾ? ಸೊ ನಮ್ಮ ಏನು ಸೆಕ್ಷುಯಲ್ ಪ್ಲೆಜರ್ ಆಗಿರ್ಬೋದು, ಇಂಟಿಮೆಸಿ ಆಗಿರ್ಬೋದು, ಸೊ ಇದೆಲ್ಲಾನು ಈ ಒಂದು ಸ್ಯಾಕ್ರಲ್ ಚಕ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಹೌ ಬ್ಯಾಲೆನ್ಸ್ಡ್ ಇಟ್ ಈಸ್, ಅಷ್ಟು ನಿಮ್ಗೆ ಪ್ಲೆಷರ್ ಫೀಲ್ ಆಗ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ದ ಪಾಯಿಂಟ್ ಆಫ್ ಫೀಲಿಂಗ್ ದಟ್ ಪ್ಲೆಷರ್. ಓಕೆ, ಅಂಡ್ ದೆನ್
ಯಾವಾಗ ಬ್ಲಾಕೇಜ್ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ನಮಗೆ ಯಾವಾಗ ಲೈಫಲ್ಲಿ ಕಂಟ್ರೋಲ್ ಇರೋದಿಲ್ವೋ, ನಮ್ಮ ಲೈಫ್ ನಮ್ಮ ಕೈ ಮೀರಿ ಹೋಗ್ತಾ ಇರುತ್ತೋ, ಅಥವಾ ನಿಮ್ಮ ಡಿಸಿಷನ್ಸ್ ನ ನೀವು ತಗೊಳಕ್ ಆಗ್ತಾ ಇಲ್ಲ, ಆ ತರ ಎಲ್ಲ ಇದ್ದಾಗ ನಿಮ್ಗೆ ಗೊತ್ತಾಗ್ಬೇಕು ಸ್ಯಾಕ್ರಲ್ ಚಕ್ರ ಇಸ್ ಇಂಬ್ಯಾಲೆನ್ಸ್, ಅದು ಬ್ಯಾಲೆನ್ಸ್ಡ್ ಆಗಿಲ್ಲ. ಓಕೆ, ಸೊ ದೀಸ್ ಆರ್ ಇಂಟರ್ ರಿಲೇಟೆಡ್. ಯಾವಾಗ ಬ್ಯಾಲೆನ್ಸ್ಡ್ ಆಗಿಲ್ಲ ಅವಾಗ ನಿಮ್ಮ ಲೈಫ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಅದೇ ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಇಂಬ್ಯಾಲೆನ್ಸ್ ಆಗಿ ಔಟ್ ಆಫ್ ದ ಬಾಕ್ಸ್, ಏನು ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬೇಕು ಸ್ಯಾಕ್ರಲ್ ಚಕ್ರ ಮೇಲೆ ನಾನು ವರ್ಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹೌ ಡು ಯು ವರ್ಕ್ ಆನ್ ಸ್ಯಾಕ್ರಲ್ ಚಕ್ರ? ಅದೇ ಹೇಳಿದ್ನಲ್ವಾ, ನಿಮ್ಮ ಕ್ರಿಯೇಟಿವಿಟಿನ ಇನ್ಕ್ರೀಸ್ ಮಾಡೋದಾಗಿರ್ಬಹುದು. ಓಕೆ, ಸೊ ನಾನು ಕೆಲವೊಂದು ಹೇಳ್ತಾ ಹೋಗ್ತೀನಿ ಟಿಪ್ಸ್ ನ, ಯಾವ ಯಾವ ರೀತಿ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು ಅಂತ ಹೇಳಿ. ಓಕೆ, ಎಸ್, ಎಸೆನ್ಷಿಯಲ್ ಆಯಿಲ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ. ನಾನು ಇದನ್ನ ಯಾವುದೋ ಒಂದು ಎಲ್ಲಿಂದನೂ ರೆಫರ್ ಮಾಡಿ ಬರ್ತಿರೋದು ಇದು. ಕೆಲವೊಂದು ಕ್ಲಾಸಸ್ ನ ಕೂಡ ಅಟೆಂಡ್ ಮಾಡ್ಬಿಟ್ಟು ನಾನು ಬರ್ಕೊಂಡಿದ್ದೀನಿ, ಇದನ್ನೆಲ್ಲ ನೋಟ್ ಡೌನ್ ಮಾಡಿದ್ದೀನಿ. ಸೊ ಅದನ್ನ ನಾನು ಸಜೆಸ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಎಸೆನ್ಷಿಯಲ್ ಆಯಿಲ್ಸ್ ಬಂದ್ಬಿಟ್ಟು ಆರೆಂಜ್ ಮತ್ತೆ ಸ್ಯಾಂಡಲ್ವುಡ್. ಓಕೆ, ಇಫ್ ಯು ಆರ್ ಯೂಸಿಂಗ್ ಎನಿ ಆಯಿಲ್ಸ್ ದೆನ್ ಯು ಕ್ಯಾನ್ ಯೂಸ್ ದಿಸ್. ಸ್ಯಾಂಡಲ್ವುಡ್ ಕೂಡ ಗುಡ್. ಅಂಡ್ ದೆನ್ ಬ್ಯಾಲೆನ್ಸ್, ಯಾವಾಗ ಬ್ಯಾಲೆನ್ಸ್ ಆಗಿರುತ್ತೆ ಅಂತಂದ್ರೆ ನೀವು ಕ್ರಿಯೇಟಿವ್ ಆಗಿದ್ದಾಗ, ಮತ್ತೆ ವೆನ್ ಯು ಆರ್ ಪ್ಯಾಷನೇಟ್ ಅಬೌಟ್ ಯುವರ್ ವರ್ಕ್. ಓಕೆ, ಅಂಡ್ ವೆನ್ ಯು ಆರ್ ಎನರ್ಜೆಟಿಕ್, ನೀವು ಯಾವಾಗ ಎನರ್ಜೆಟಿಕ್ ಆಗಿರ್ತೀರಾ, ತುಂಬಾ ಪ್ಯಾಷನೇಟ್ ಆಗಿ ವರ್ಕ್ ಮಾಡ್ತಾ ಇರ್ತೀರಾ, ಇಷ್ಟಪಟ್ಟು ಆ ಕೆಲಸಗಳನ್ನ ಮಾಡ್ತಾ ಇರ್ತೀರಾ, ಅವಾಗ ಇದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅದಕ್ಕೆ ನಾನು ಪ್ರೆಗ್ನೆನ್ಸಿಲಿ ಹೇಳ್ತೀನಿ, ಏನೇ ಕೆಲಸ ಮಾಡಿದ್ರು ಇಷ್ಟಪಟ್ಟು ಮಾಡಿ. ಓಕೆ, ಇಷ್ಟಪಟ್ಟು ಮಾಡಿ. ನೀವೊಂದು ಅಡ್ಗೆ ಮಾಡ್ತಾ ಇದ್ರು ನನ್ನ ಮಗುಗೋಸ್ಕರ ಮಾಡ್ತಾ ಇದ್ದೀನಿ, ನನಗೋಸ್ಕರ ಮಾಡ್ತಾ ಇದ್ದೀನಿ, ನನ್ನ ಫ್ಯಾಮಿಲಿಗೋಸ್ಕರ ಮಾಡ್ತಾ ಇದ್ದೀನಿ, ಅದಕ್ಕೆ ಪ್ರೀತಿಯನ್ನ ತುಂಬಿ ಮಾಡ್ತಾ ಹೋಗಿ, ನಿಮ್ಮ ಪಾಸಿಟಿವ್ ವೈಬ್ರೇಷನ್ಸ್ ನ ಹಾಕ್ತಾ ಅಡ್ಗೆ ಮಾಡ್ತಾ ಹೋಗಿ. ಸೊ ಇದೇ ರೀತಿ ಪ್ರತಿ ಕೆಲಸದಲ್ಲೂ, ಕ್ಲೀನಿಂಗ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಸೊ ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಿ, ಮತ್ತೆ ಎಂಜಾಯ್ ಮಾಡ್ತಾ, ಎನರ್ಜೆಟಿಕ್ ಆಗಿ ಎಂಜಾಯ್ ಮಾಡ್ತಾ, ಎನರ್ಜೆಟಿಕ್ ಆಗಿ ಕೆಲವೊಂದ್ಸರಿ ಡ್ರೈನ್ ಆಗೋಗ್ಬಿಡ್ತೀವಿ, ಬಟ್ ದಟ್ಸ್ ಓಕೆ. ಬಟ್ ಅಕ್ಸೆಪ್ಟ್ ಇಟ್. ಯಾವಾಗ ನಿಮ್ಗೆ ಸುಸ್ತು ಆಗ್ತಾ ಇದೆ ಅಕ್ಸೆಪ್ಟ್ ಮಾಡಿ, ಯಾವಾಗ ಒಂದ್ ಸ್ವಲ್ಪ ಟೈಮ್ ತಗೊಳ್ಳಿ, ಅಂಡ್ ದೆನ್ ಅಗೇನ್ ಸ್ಟಾರ್ಟ್ ಲವಿಂಗ್ ದಟ್ ವರ್ಕ್, ಅಂಡ್ ದೆನ್ ಸ್ಟಾರ್ಟ್. ಆಯ್ತಾ? ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಅದು ಬ್ಯಾಲೆನ್ಸ್ಡ್ ಆಗ್ತಾ ಬರುತ್ತೆ. ಓಕೆ, ಯಾವಾಗ ಅನ್ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂದ್ರೆ ನೀವ್ ಯಾವಾಗ ಗಿಲ್ಟಿ ಫೀಲಿಂಗ್ ಅಲ್ಲಿ ಇರ್ತಿರೋ, ಇವನ್ ನಾನು ಎನರ್ಜಿ ಚಾರ್ಟ್ ಕೂಡ ತೋರಿಸಿದ್ದೆ ಅಲ್ವಾ. ಸೊ ಗಿಲ್ಟಿ ಫೀಲ್ ಇದ್ದಾಗ, ಮತ್ತೆ ತುಂಬಾ ಓವರ್ಲೋಡ್ ಜಾಸ್ತಿ ಆಗಿದ್ದಾಗ, ಓಕೆ, ತುಂಬಾ ವರ್ಕ್ ಪ್ರೆಷರು, ಇನ್ನೊಂದು ಫ್ಯಾಮಿಲಿ ಪ್ರೆಷರು, ಗಂಡ್ಮಗುನೇ ಬೇಕು ಹೆಣ್ಮಗುನೇ ಬೇಕು ಆ ತರ ಪ್ರೆಷರು. ಓಕೆ, ಅರ್ಥ ಆಗ್ತಾ ಇದೆಯಲ್ಲ. ಮತ್ತೆ ಇದೇ ರೀತಿ ಇದೇ ಟೈಮಲ್ಲೇ ನನ್ನ ಹೆರಿಗೆ ಆಗ್ಬೇಕು. ಮೊನ್ನೆ ಯಾರೋ ಹೇಳಿದ್ರು, ಇವನ್ ಗ್ರಹಣ ಆಗೋದು. ಸೊ ಗ್ರಹಣ ಟೈಮಲ್ಲಿ ಆಗ್ಬಾರ್ದು, ಅದಕ್ಕೆ ಮುಂಚೆ ಆಗ್ಬೇಕು, ಅದಕ್ಕೆ ಲೇಟ್ ಆಗಿ ಆಗ್ಬೇಕು. ಸೊ ಈ ತರದ್ ಕೆಲವೊಂದು ಪ್ರೆಷರ್ನ ನಾವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಯಾವಾಗ ನಿಮ್ಗೆ ಓವರ್ವೆಲ್ಮ್ ಆಗಿರುತ್ತೋ, ಆಯ್ತಾ, ಓವರ್ಲೋಡ್ ಆಗ್ತಾ ಬರುತ್ತೋ, ಅವಾಗ ಈ ಸ್ಯಾಕ್ರಲ್ ಚಕ್ರ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಓಕೆ, ಮತ್ತೆ ತುಂಬಾ ನೀವು ಯಾವಾಗ ಸೆನ್ಸಿಟಿವ್ ಆಗಿರ್ತಿರೋ, ಎಲ್ಲ ವಿಷಯಕ್ಕೂ ಅಳೋದು, ಎಲ್ಲ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು, ಬೇಜಾರ್ ಮಾಡ್ಕೊಳ್ಳೋದು, ರೈಟ್, ಇನ್ನೊಬ್ರ ಪ್ರಾಬ್ಲಮ್ಸ್ ನ ನಮ್ದೇ ಪ್ರಾಬ್ಲಮ್ ಅನ್ನೋ ತರ ಥಿಂಕ್ ಮಾಡ್ಬಿಟ್ಟು ಎಲ್ಲ ನಮ್ದೇ, ನಮ್ ತಲೆ ಮೇಲೆ ಇದೆ ಅನ್ನೋ ತರ ಫೀಲ್ ಮಾಡೋದು. ಸೊ ಇದೆಲ್ಲನೂ ಆಗುತ್ತೆ, ಎಷ್ಟೋ ಜನಕ್ಕಾಗುತ್ತೆ. ಓಕೆ, ಸೊ ಇದನ್ನೆಲ್ಲ ಮಾಡೋದ್ರಿಂದ ನಮ್ಗೆ ಸ್ಯಾಕ್ರಲ್ ಚಕ್ರ ಇಂಬ್ಯಾಲೆನ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಮಗುವಿನ ಸುತ್ತ ಇರೋ ನೀರಿನ ಅಂಶದ ಮೇಲೆ ಪರಿಣಾಮ ಬೀರುತ್ತೆ. ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ಇಲ್ಲಿ ತನಕ ಕರೆಕ್ಟ್ ಇತ್ತು, ಇವಾಗ ನನ್ಗೆ ಈ ತರ ಆಗ್ತಾ ಇದೆ, ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಯಾಕೆ ಈ ರೀತಿ ಎಲ್ಲ ಆಗುತ್ತೆ? ನೀವು ಯಾವಾಗ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಇಮೋಷನಲಿ ಕೂಡ ಟ್ರೈ ಮಾಡ್ತಾ ಇರ್ತೀರಾ, ಫಿಸಿಕಲಿನೂ ವಾಟ್ ಎವರ್ ಯು ಆರ್ ಕನ್ಸ್ಯೂಮಿಂಗ್ ಅದ್ರ ಮೇಲೆ ಖಂಡಿತ ಗಮನ ಕೊಡ್ಬೇಕು. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ ನಿಮ್ಮ ಥಾಟ್ಸ್ ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಆಯ್ತಾ, ನೀವು ಯಾವ ಎನರ್ಜಿ ಲೆವೆಲ್ ಅಲ್ಲಿ ಇದ್ದೀರಾ ಅದು ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಲ್ವಾ. ಸೊ ಇಮೋಷನ್ಸ್, ಗಿಲ್ಟಿ ಆಗಿರ್ಬೋದು, ಸೆನ್ಸಿಟಿವ್ ಆಗಿರ್ಬೋದು, ಇಫ್ ಯು ಆರ್ ಫೀಲಿಂಗ್ ಶೇಮ್, ಆಯ್ತಾ, ಸೊ ನಿಮ್ಗೇನೋ ತುಂಬಾ ಶೇಮ್ಫುಲ್ ಆಗಿ ಅನಿಸಿರ್ಬೋದು, ಬೇರೆ ಏನಾದ್ರು, ರೈಟ್, ಈ ತರ ಯಾವಾಗ ನಾವು ಲೋಯರ್ ವೈಬ್ರೇಷನ್ ಅಲ್ಲಿ ಇರ್ತೀವೋ ಸ್ಯಾಕ್ರಲ್ ಚಕ್ರ ಇಂಬ್ಯಾಲೆನ್ಸ್ ಆಗಿರುತ್ತೆ. ಓಕೆ, ಸೊ ಸಿಂಪ್ಟಮ್ಸ್ ಏನಂದ್ರೆ ಬ್ಲಾಕೇಜ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ, ಆಯ್ತಾ. ಓಕೆ, ಮೇ ಬಿ ಬ್ಲಾಕೇಜ್ ಆಗಿರಬಹುದು, ಇಲ್ಲ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರ್ಬೋದು. ಇಂಬ್ಯಾಲೆನ್ಸ್ ಆದ್ರೆ ಹೇಗೆ ಗೊತ್ತಾಗುತ್ತೆ?
ಓಕೆ. ಕೆಲವೊಬ್ಬರಿಗೆ ಮೂಡ್ ಸ್ವಿಂಗ್ಸ್ ತುಂಬಾನೇ ಬರ್ತಾ ಇರುತ್ತೆ. ಅಫ್ಕೋರ್ಸ್ ಇಲ್ಲಿ ಈ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಇಂದ ಕೆಲವೊಬ್ಬರಿಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಬಟ್ ಟೂ ಮಚ್ ಈಸ್ ನಾಟ್ ಗುಡ್. ಖಂಡಿತ ಅಲ್ಲಿ ಬ್ಯಾಲೆನ್ಸ್ ಮಾಡುವ ಅವಶ್ಯಕತೆ ಇದೆ. ಓಕೆ, ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಅಂಡ್ ದೆನ್ ಹೈಪರ್ ಸೆಕ್ಷುಯಲ್ ಥಾಟ್ಸ್. ಓಕೆ, ಅದರಲ್ಲೂ ಪ್ರೆಗ್ನೆನ್ಸಿಲಿ ಕೆಲವೊಬ್ಬರಿಗೆ ಇಂಟರ್ಕೋರ್ಸ್ ಆಗ್ಲಿ ಇದೆಲ್ಲ ಮಾಡ್ಲೇಬಾರ್ದು ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಬಟ್ ತುಂಬಾ ದಿನ ಗ್ಯಾಪ್ ಆದ್ಮೇಲೆ ದ ಥಾಟ್ಸ್ ಬಿಕಮ್ ಲೈಕ್ ಅಂದ್ರೆ ಕಂಟ್ರೋಲ್ ಲೆಸ್ ಆ ತರ ಪೂರ್ತಿ ಥಾಟ್ಸೇ ಎಲ್ಲ ಒಂಥರ ಹೈಪರ್ ಸೆಕ್ಷುಯಲ್ ತರ ಆಗ್ಬಿಟ್ಟಿರುತ್ತೆ. ಸೊ ಹೌ ಟು ಚಾನಲೈಸ್ ದಟ್ ಎನರ್ಜಿ, ಆಯ್ತಾ? ಸೊ ಅದನ್ನ ಹೇಗೆ ಚಾನಲೈಸ್ ಮಾಡೋದು ಅಂತಂದ್ರೆ ಕಮ್ ಬ್ಯಾಕ್ ಟು ಬ್ಯಾಲೆನ್ಸಿಂಗ್, ಆಯ್ತಾ? ಇದು ಇಂಬ್ಯಾಲೆನ್ಸ್ ಆಗಿರೋ ಸ್ಟೇಟ್ ನಮ್ಗೆ ಗೊತ್ತಾಗ್ತಾ ಇದೆ, ಬಟ್ ಹೌ ಟು ಬ್ಯಾಲೆನ್ಸ್ ಇಟ್ ಅಲ್ವಾ? ಸೊ ಅದನ್ನ ಕೂಡ ನಾನು ಹೀಲಿಂಗ್ ಟಿಪ್ಸ್ ಹೇಳ್ತಾ ಹೋಗ್ತೀನಿ ಆಮೇಲೆ. ಬಟ್ ಈ ತರ ಥಾಟ್ಸ್ ಕೂಡ ನಮ್ಗೆ ಬ್ಲಾಕೇಜಸ್ ನ ಸಿಂಪ್ಟಮ್. ಓಕೆ. ಅಂಡ್ ದೆನ್ ಲ್ಯಾಕ್ ಆಫ್ ಕ್ರಿಯೇಟಿವಿಟಿ. ನಿಮ್ಗೆ ಏನೇ ಹೆಂಗೆ ಕುತ್ಕೊಂಡು ಥಿಂಕ್ ಮಾಡ್ಬೇಕಂದ್ರೂ ನನಗೆ ಏನೋ ಕ್ರಿಯೇಟಿವ್ ಥಾಟ್ಸ್ ಬರ್ತಾ ಇಲ್ಲ, ನಾನು ಕ್ರಿಯೇಟಿವ್ ಆಗಿ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಕ್ ಆಗ್ತಾನೆ ಇಲ್ಲ. ಸೊ ಈ ತರ ಇದ್ದಾಗ ಸಮಥಿಂಗ್ ಈಸ್ ದೇರ್, ಓಕೆ, ವಿಚ್ ಇಸ್ ಹೋಲ್ಡಿಂಗ್ ಯು ಬ್ಯಾಕ್. ಏನೋ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿದೆ, ಅದಕ್ಕೆ ನಿಮ್ಗೆ ಥಿಂಕ್ ಮಾಡಕ್ ಕೂಡ ಆಗ್ತಾ ಇಲ್ಲ. ಓಕೆ. ಅಂಡ್ ದೆನ್ ಡಿಪ್ರೆಷನ್ ಆಗಿರಬಹುದು, ಡಿಟ್ಯಾಚ್ಮೆಂಟ್. ಡಿಟ್ಯಾಚ್ಮೆಂಟ್ ಯಾವಾಗ ಬರ್ತಾ ಹೋಗುತ್ತೆ, ತುಂಬಾ ಡಿಟ್ಯಾಚ್ಮೆಂಟ್, ಓವರ್ ಡಿಟ್ಯಾಚ್ಮೆಂಟ್. ಅದು ಅಂದ್ರೆ ನಂಗೆ ಏನೋ ಬೇಡ, ಯಾವ್ದು ಬೇಡ, ಅಲ್ಲಿ ಆ ಮಟ್ಟಿಗೆ. ಓಕೆ, ಆ ಲೆವೆಲ್ಗೆ ಡಿಟ್ಯಾಚ್ಮೆಂಟ್ ಹೋಗಿರೋದು. ಮತ್ತೆ ಡಿಸ್ಕನೆಕ್ಟ್ ಟು ಯೋರ್ ಸೆನ್ಶುಯಲ್ ಸೈಡ್. ಅಂದ್ರೆ ನೀವು ಎಲ್ಲ ಮಾಡುವಂತಹ ಪ್ರತಿಯೊಂದು ಕೆಲಸನು ಕಾನ್ಶಿಯಸ್ ಆಗಿ ಮಾಡಕ್ ಆಗ್ತಾ ಇಲ್ಲ, ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾನೆ ಇಲ್ಲ, ಫೋಕಸ್ ಮಾಡಕ್ ಆಗ್ತಾನೆ ಇಲ್ಲ. ಸೊ ಈ ತರ ಯಾವಾಗ ನಿಮ್ಮಿಂದ ನೀವು ಡಿಸ್ಕನೆಕ್ಟ್ ಆಗ್ತಾ ಇರ್ತೀರೋ ಅವಾಗ ಕೂಡ ಇದು ಸಿಂಪ್ಟಮ್ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗ್ಬೇಕು ಏನೋ ಬ್ಲಾಕೇಜ್ ಇದೆ ಅಂತ ಹೇಳಿ. ಅಂಡ್ ದೆನ್ ರಿಲೇಶನ್ಶಿಪ್ ಅಂಡ್ ಇಂಟಿಮೆಸಿ ಇಶ್ಯೂ, ಇದು ಕೂಡ ಇದೆ, ರೈಟ್? ಸೊ ರಿಲೇಶನ್ಶಿಪ್ ಅಲ್ಲಿ ಯಾವಾಗ ಏರುಪೇರು ಆಗ್ತಾ ಹೋಗುತ್ತೋ, ಓಕೆ, ರಿಲೇಶನ್ಶಿಪ್ ವಿತ್ ಎವ್ರಿ ಒನ್. ಓಕೆ, ಇಂಟಿಮೆಸಿ ರಿಲೇಟೆಡ್ ಈಸ್ ಫಾರ್ ಓನ್ಲಿ ದ ಕಪಲ್ಸ್ ಆ ಥರ ಅನ್ಕೋಬಹುದು, ರೈಟ್? ಅವಾಗ ಕೂಡ ನಿಮ್ಗೆ ಏನು ಪ್ಲೆಷರ್ ಫೀಲ್ ಆಗ್ತಾ ಇಲ್ಲ, ಯು ಆರ್ ನಾಟ್ ಫೀಲಿಂಗ್ ಲೈಕ್ ಇನ್ವಾಲ್ವ್ಡ್. ಸೊ ಆ ಥರ ಏನಾದ್ರೂ ಅನ್ನಿಸ್ತಾ ಇದೆ ಅಂತಂದ್ರೆ ದಿಸ್ ಇಸ್ ಆಲ್ಸೋ ಸಿಂಪ್ಟಮ್ ಆಫ್ ಬ್ಲಾಕೇಜ್. ಓಕೆ. ಮತ್ತೆ ಅಡಿಕ್ಟಿವ್ ಬಿಹೇವಿಯರ್, ಯಾವ್ದಾದ್ರು ಒಂದು ವಿಷಯಕ್ಕೆ. ಐ ಆಮ್ ನಾಟ್ ಟೆಲಿಂಗ್ ಓನ್ಲಿ ಸ್ಕ್ರೀನ್ ಅಥವಾ ಬೇರೆ ಯಾವ್ದೋ ಕಾಫಿ ಅಡಿಕ್ಷನ್ ಅಥವಾ ಡ್ರಿಂಕ್ಸ್ ಆಗಿರ್ಬೋದು, ಬೇರೆ ತರ ಅಡಿಕ್ಷನ್ಸ್ ಆ ತರ ಅಲ್ಲ. ಎಲ್ಲಾ ಥರದ ಅಡಿಕ್ಷನ್ಸ್. ಓಕೆ. ಕೆಲವೊಬ್ರಿಗೆ ಸ್ಕ್ರೀನ್ ಟೈಮೇ ಜಾಸ್ತಿ ದೊಡ್ಡ ಅಡಿಕ್ಷನ್ ಆಗಿರುತ್ತೆ, ಕೆಲವೊಬ್ರಿಗೆ ಯಾರೋ ಒಬ್ಬ ವ್ಯಕ್ತಿ ಅಡಿಕ್ಷನ್ ಆಗಿರ್ತಾರೆ, ರೈಟ್? ಅವ್ರಿದ್ರೆ ಮಾತ್ರ ನೀವು ಎನರ್ಜೆಟಿಕ್ ಆಗಿರ್ತೀರ. ಸೊ ಏನೋ ಒಂದು, ಅಥವಾ ಕಾಫಿ ಅಡಿಕ್ಷನ್, ಟೀ ಅಡಿಕ್ಷನ್, ದಟ್ ಈಸ್ ಆಲ್ಸೋ ದೇರ್. ಸೊ ಈ ತರ ಯಾವ್ದೋ ಕ್ರೇವಿಂಗ್ಸ್, ಎಷ್ಟೋ ಜನ ಕ್ರೇವಿಂಗ್ಸ್ಗೂ ಅಡಿಕ್ಟ್ ಆಗಿರ್ತಾರೆ, ರೈಟ್? ನಂಗೆ ಅದ್ ಬೇಕೇ ಬೇಕು. ಇನ್ನೂ ಒಂದೇನು ತುಂಬಾ ಸಿಂಪಲ್ ಆಗಿರೋದು ಹೇಳ್ತೀನಿ ಅಂದ್ರೆ ವಿಕ್ಸ್ ಅಥವಾ ಅಮೃತಾಂಜನ್, ರೈಟ್? ಈ ಥರದನ್ನ ಯಾವಾಗ್ಲೂ ಸುಮ್ನೆ ಬ್ಲಾಕೇಜ್ ಇಲ್ಲದೆ ಇರೋ ಸುಮ್ನೆ ತಗೊಳ್ಳೋದು, ಸ್ಮೆಲ್ ನೋಡೋದು, ಸುಮ್ನೆ ತಗೊಳ್ಳೋದು, ಸ್ಮೆಲ್ ಮಾಡೋದು. ಸೊ ದಿಸ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಅಡಿಕ್ಷನ್. ಸೊ ಈ ತರ ಯಾವಾಗ ನೀವು ಅಡಿಕ್ಟಿವ್ ಆಗಿ ಬಿಹೇವ್ ಮಾಡ್ತಾ ಹೋಗ್ತಿರೋ ಅಲ್ಲಿ ಸಿಂಪ್ಟಮ್ ಕಾಣಿಸ್ತಾ ಇದೆ ಅಂತ ಅರ್ಥ. ಇಲ್ಲಿ ಏನೋ ಬ್ಲಾಕೇಜ್ ಇದೆ ಸ್ಯಾಕ್ರಲ್ ಚಕ್ರದಲ್ಲಿ, ಅದಕ್ಕೆ ಈ ತರ ಸಿಂಪ್ಟಮ್ಸ್ ಇದೆ, ಅಡಿಕ್ಷನ್ ಇದೆ ಅಂತ ಹೇಳಿ. ಓಕೆ. ಫಿಯರ್ ಆಫ್ ಹ್ಯಾಪಿನೆಸ್ ಆರ್ ಪ್ಲೆಷರ್. ಓಕೆ, ಹ್ಯಾಪಿ ಅಂದ್ರೆ ಖುಷಿಯಾಗಿರೋದಕ್ಕೂ ಫಿಯರ್ ಆಗ್ತಾ ಇದೆ, ಆಯ್ತಾ? ತುಂಬಾ ನಕ್ಕಾಗ ಅಯ್ಯೋ ಅಷ್ಟೊಂದು ಖುಷಿ ಪಡ್ಬೇಡ, ದೃಷ್ಟಿ ಆಗುತ್ತೆ ಅಥವಾ ಅಳು ಬರುತ್ತೆ. ಸೊ ಈ ತರ, ರೈಟ್? ಫಿಯರ್ ಆಫ್ ಹ್ಯಾಪಿನೆಸ್, ಫಿಯರ್ ಆಫ್ ಸಕ್ಸಸ್, ಫಿಯರ್ ಆಫ್ ಪ್ಲೆಷರ್, ಇದು ಕೂಡ ಬ್ಲಾಕೇಜ್ ಆಫ್ ವೋಮ್ ಚಕ್ರ. ಓಕೆ. ಹೀಲಿಂಗ್ ಟಿಪ್ಸ್ ಹೇಳ್ತಾ ಹೋಗ್ತೀನಿ ಇವಾಗ. ಹೀಲಿಂಗ್ ಹೇಗೆ ಮಾಡ್ಬೇಕು ಅಂದ್ರೆ ಲಿಮಿಟೆಡ್ ಎಕ್ಸ್ಪೋಜರ್ ಟು ಎನರ್ಜಿ ಡ್ರೈನ್ಸ್. ನಿಮಗೆ ಯಾವ್ದ್ಯಾವ್ದು ಎನರ್ಜಿನ ಡ್ರೈನ್ ಮಾಡ್ತಾ ಇದೆ, ನಿಮ್ಮ ಎನರ್ಜಿನ ತಗೊಳ್ತಾ ಇದೆ, ರೈಟ್? ಕೆಲವೊಬ್ರು ಅನ್ವಾಂಟೆಡ್ ಥಿಂಗ್ಸ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ತೀರಾ, ಆಯ್ತಾ? ನಿಮ್ಮ ಟೈಮ್ ಮತ್ತೆ ಎನರ್ಜಿನ. ಓಕೆ, ಅದು ಬೇಡವಾಗಿರುತ್ತೆ. ಈಗ ಸ್ಕ್ರೀನ್ ಟೈಮ್, ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ಟೈಮ್, ಓಕೆ, ಅಲ್ಲಿ ಎನರ್ಜಿ, ನಿಮ್ಮ ಎನರ್ಜಿ ಬೇಡವಾಗಿರುತ್ತೆ. ಸುಮ್ಮನೆ ಕುತ್ಕೊಂಡು ರೀಲ್ಸ್ ನೋಡೋದು ಅಥವಾ ಬೇರೆ ಇನ್ನೇನೋ ವಿಡಿಯೋಸ್ ನೋಡೋದು ಅದೆಲ್ಲ ಮಾಡ್ತಿರ್ತೀರ. ಬೇಕಾದ್ರೆ ಯಾವ್ದಾದ್ರು ಮೋಟಿವೇಶನಲ್ ವಿಡಿಯೋಸ್ ಯಾವ್ದಾದ್ರು ಒಂದು ಇಲ್ಲ ಎರಡು ಅಷ್ಟೇ ನೋಡಿ. ಸುಮ್ಮನೆ ಮೈಂಡ್ಲೆಸ್ಲಿ ಸುಮ್ಮನೆ
ಮಾಡ್ತಾ ಇರೋದು. ಸೊ ಇಟ್ ಈಸ್ ಆಕ್ಚುಲಿ ಡ್ರೈನಿಂಗ್ ಯುವರ್ ಎನರ್ಜಿ. ಓಕೆ, ಸೊ ಅದಕ್ಕೆ ಆ ಥರ ಎನರ್ಜಿ ಡ್ರೈನ್ಸ್ ಯಾವ್ದ್ಯಾವ್ದಿದೆ, ಅಥವಾ ಬೇರೆ ಯಾರ ಹತ್ರನೋ ಗಾಸಿಪ್ ಕ್ರಿಯೇಟ್ ಮಾಡೋದು, ಮಾತಾಡೋದು, ರೈಟ್? ಸುಮ್ಮನೆ ಅನ್ವಾಂಟೆಡ್ ಚಾಟಿಂಗು, ಮೆಸೇಜಿಂಗು, ಅಥವಾ ಕಾಲ್ ಮಾಡೋದು, ಸುಮ್ಮನೆ ಏನೇನೋ ಮಾತಾಡ್ತಾ ಇರೋದು, ಆಯ್ತಾ? ನಿಮ್ ಮನೇಲಿ ಇದ್ದಿದ್ದೆಲ್ಲ ಹೇಳ್ತಾ ಇರೋದು ಅವರಿಗೆ. ಅಯ್ಯೋ ಅತ್ತೆ ಹಂಗಂದ್ರು ಹಿಂಗಂದ್ರು, ಮಾವ ಹಂಗಂದ್ರು ಹಿಂಗಂದ್ರು, ನಂಗೆ ಆ ತರ ಆಗ್ತಿದೆ ಈ ತರ ಆಗ್ತಿದೆ, ಎಲ್ಲದನ್ನ ಸುಮ್ಮನೆ ಹೇಳ್ತಾ ಹೋಗೋದು. ಯಾರಿಗೆ ಹೇಳ್ಬೇಕು, ಯಾರು ಸೊಲ್ಯೂಷನ್ ಕೊಡ್ತಾರೋ, ಪ್ರಾಪರ್ ಸೊಲ್ಯೂಷನ್ ಕೊಡ್ತಾರೋ ಅವ್ರಿಗೆ ಹೇಳಿ. ಸುಮ್ನೆ ನಿಮಗೆ ಸುಮ್ನೆ ಎಂಟರ್ಟೈನ್ಮೆಂಟ್ಗೋಸ್ಕರ ನಿಮ್ಮನ್ನ ಕೇಳ್ತಾ ಇರ್ತೀರ, ಹಾ ಹೌದು ನಮ್ಮನೇಲೂ ಹಾಗೆ ಹೀಗೆ ಈ ತರದ್ದೆಲ್ಲಾನು ಎನರ್ಜಿ ಡ್ರೈನಿಂಗ್ ಥಿಂಗ್ಸ್. ಓಕೆ, ಇದನ್ನೆಲ್ಲ ಬಿಡ್ತಾ ಹೋಗಿ. ಸ್ಟಾರ್ಟ್ ಅ ನ್ಯೂ ಹಾಬಿ. ಯಾವ್ದಾದ್ರು ಒಳ್ಳೆ ಹಾಬಿನ ಕ್ರಿಯೇಟ್ ಮಾಡಿ, ಆಯ್ತಾ? ಸ್ಟಾರ್ಟ್ ಮಾಡಿ. ಓಕೆ, ಇವಾಗ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಇವತ್ತಿನಿಂದ ಯಾರು ಯಾವ ಹಾಬಿನ ಮತ್ತೆ ಸ್ಟಾರ್ಟ್ ಮಾಡ್ತೀರಾ. ಓಕೆ, ನಿಮ್ಗೆ ಯಾವಾಗೋ ಆ ತರ ಹಾಬೀಸ್ ಇತ್ತು, ನೀವು ಮರ್ತಿದ್ದೀರಾ, ಬಟ್ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅನ್ನಿಸ್ತಾ ಇದೆ, ಟು ಇಂಪ್ರೂವ್ ಯುವರ್ ಕ್ರಿಯೇಟಿವಿಟಿ. ಓಕೆ, ಶ್ರುತಿ ಹೇಳ್ತಾ ಇದ್ದಾರೆ ಡ್ರಾಯಿಂಗ್ ಅಂಡ್ ಪೇಂಟಿಂಗ್. ಎಸ್, ಅದ್ರಲ್ಲೂ ನಿಮ್ಮ ಕ್ರಿಯೇಟಿವಿಟಿನ ಹಾಕಿ. ಓಕೆನಾ? ಸ್ಟಾರ್ಟ್ ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್. ಇಲ್ಲಿ ತನಕ ಮಾಡಿದ ಡ್ರಾಯಿಂಗ್ಸ್ ನ ಬಿಟ್ಟು ಬೇರೆ ತರ ಮಾಡಕ್ ಟ್ರೈ ಮಾಡಿ. ಓಕೆ, ಏನಾದ್ರೂ ಒಂದು. ಓಕೆ, ಇಲ್ಲಿ ತನಕ ಬರೀ ಸ್ಕೆಚ್ ಅಲ್ಲಿ ಮಾಡ್ತಾ ಇದೆ, ಬರೀ ಪೇಂಟಿಂಗ್ಸ್, ಈ ಒಂದು ಪೇಂಟ್ಸ್ ಅಲ್ಲಿ ಮಾಡ್ತಾ ಇದೆ, ಅಕ್ರಿಲಿಕ್ ಮಾಡ್ತಾ ಇದೆ, ರೈಟ್? ಕಮ್ ಔಟ್ ಆಫ್ ದ ಕಂಫರ್ಟ್ ಝೋನ್. ಬೇರೆ ತರ ಟ್ರೈ ಮಾಡಿ. ಮೇ ಬಿ ನಿಮ್ಗೆ ಕೆಲವೊಂದ್ಸರಿ ಅದು ಚೆನ್ನಾಗಿಲ್ಲ ಅನಿಸ್ಬೋದು. ಇಟ್ಸ್ ಓಕೆ. ಬಿ ಹ್ಯಾಪಿ ದಟ್ ಯು ಆರ್ ಥಿಂಕಿಂಗ್ ಇನ್ ಎ ಕ್ರಿಯೇಟಿವ್ ಮ್ಯಾನರ್, ಅಲ್ವಾ? ನೀವು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋದೇ ಹ್ಯಾಪಿನೆಸ್. ಓಕೆ, ಬಿ ಸೋ ಮಚ್ ಇನ್ವಾಲ್ವ್ಡ್. ತುಂಬಾ ಫೋಕಸ್ಡ್ ಆಗಿ ಖುಷಿ ಖುಷಿಯಾಗಿ ಮಾಡ್ತಾ ಬನ್ನಿ. ಓಕೆ, ಸೊ ಆರ್ಟಿಕಲ್ಸ್, ಓಕೆ, ರೈಟಿಂಗ್ ಆರ್ಟಿಕಲ್ಸ್, ಪೊಯಮ್ಸ್, ಕ್ರಾಫ್ಟ್. ಖಂಡಿತ ಖಂಡಿತ ಪೊಯಮ್ಸ್ ಬರೀರಿ. ಸ್ನೇಹ ನೀವು ಹೇಳಿದ ಓಕೆ, ನಾಳೆ ನಿಮ್ಗೆ ಟಾಸ್ಕ್ ಇದು, ಆಯ್ತಾ? ನೆಕ್ಸ್ಟ್ ಕ್ಲಾಸಿಗೆ ಬರೋ ಅಷ್ಟರಲ್ಲಿ ನೀವು ಒಂದು ಕವಿತೆ ಬರ್ದಿರ್ಬೇಕು. ಓಕೆ, ಟೈಟಲ್ ಅಲ್ಲೇ ಮಗುಗೋಸ್ಕರ ಒಂದು ಲಾಲಿ ಹಾಡೇ ಬರೀರಿ. ಓಕೆ, ಸೊ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಯಾರ್ಯಾರಿಗಾಗುತ್ತೆ ಎಲ್ಲರೂ ಬರೀರಿ, ಆಯ್ತಾ? ಎಲ್ಲರೂ ಟಾಸ್ಕ್ ಆಗಿ ತಗೊಳ್ಳಿ. ಓಕೆ, ಅದ್ ಯಾವ್ದೇ ರೀತಿ ಇರ್ಲಿ, ಬರೆಯೋದು ಇಂಪಾರ್ಟೆಂಟ್. ನೀವು ಅದನ್ನ ಬಂದ್ ಇಲ್ಲಿ ಕ್ಲಾಸಲ್ಲಿ ಹೇಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ. 2 ಲೈನ್ಸ್ ಬರೀತಿರೋ, 4 ಲೈನ್ಸ್ ಬರೀತಿರೋ, ಅಥವಾ 14 ಲೈನ್ಸ್ 2-3 ಪೇಜ್ ಬರೀತಿರೋ, ನಂಗೆ ಗೊತ್ತಿಲ್ಲ, ಆಯ್ತಾ? ಮಿನಿಮಮ್ 2 ಲೈನ್ಸ್ ಮಗುಗೋಸ್ಕರ ನಿಮ್ಮ ಒಳಗಿನಿಂದ ಬಂದ ಮಾತು, ಒಂದು ಲಾಲಿ ಹಾಡು. ಓಕೆ, ಸೊ ಬರೀರಿ, ನಿಮ್ ಮಗುಗೆ ನೀವೇ ಹಾಡು ಹೇಳಿ ಅದನ್ನ, ಆಯ್ತಾ? ಸೊ ಇನ್ನೊಂದೇನಂದ್ರೆ, ಮಗುಗೆ ತಾಯಿಗಿಂತ ಬೇರೆ ಯಾವುದೇ ಜಗತ್ತಿಲ್ಲ ಇವಾಗ, ಆಯ್ತಾ? ನೀವೇ ಜಗತ್ತು. ಸೊ ನಿಮ್ಮ ವಾಯ್ಸೇ ಲತಾ ಮಂಗೇಶ್ಕರ್ ಎಲ್ಲರಿಗಿಂತನೂ ಮೀರಿದ ವಾಯ್ಸ್ ಅದಕ್ಕೆ, ಆಯ್ತಾ? ನೀವು ಏನೇ ಸಾಂಗ್ಸ್ ಕೇಳಿದ್ರು, ಬೇರೆ ಯಾವುದೇ ಆ ಇದನ್ನ ತಂದು ನಿಲ್ಸಿದ್ರು, ಓಕೆ, ಜಸ್ಟ್ ಫಾರ್ ಎಕ್ಸಾಂಪಲ್, ಮಗು ಹುಟ್ಟಿದೆ, ಸ್ವಲ್ಪ ನಿಮ್ಮನ್ನ ಐಡೆಂಟಿಫೈ ಮಾಡುವಂತಹ ಸ್ಟೇಜ್ಗೆ ಬಂದಿದೆ, ಒಂದು 6 ತಿಂಗಳು ಅಷ್ಟರಲ್ಲಿ ಮಗುಗೆ ಅಮ್ಮ ಅಂದ್ರೆ ಐಡೆಂಟಿಫೈ ಮಾಡಕ್ ಬರುತ್ತೆ, 6 ತಿಂಗಳು 7 ತಿಂಗಳಿಗೆ. ಸೊ ಆ ಮಗು, ಈಗ ಐಶ್ವರ್ಯ ರೈ ಬರ್ತಾರೆ ಅಂತ ಅನ್ಕೊಳ್ಳಿ, ಅಥವಾ ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಅಂತ ಹೇಳಿ ಇಲ್ಲಿ. ಅವ್ರು ಯಾರೋ ಬಂದು ನಿಮ್ ಮುಂದೆ ನಿಂತ್ಕೊಂಡಿದ್ದಾರೆ, ನಿಮಗೆ ಗೊತ್ತು ಅವ್ರು ನಿಮ್ ಫೇವ್ರೆಟ್ ಹೀರೋಯಿನ್. ಓಕೆ, ಬಟ್ ಅದೇ ಮಗುನ ತಗೊಂಡೋಗಿ ಅವ್ರಿಗೆ ಕೊಡಿ, ಅವ್ರು ಎಷ್ಟೇ ಬ್ಯೂಟಿಫುಲ್ ಆಗಿದ್ರು, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು, ನಿಮ್ಮ ಮಗು ನಿಮ್ ಕಡೆನೇ ಕೈ ಚಾಚುತ್ತೆ, ನಿಮ್ಮನ್ನೇ ಬಂದ್ ಒಪ್ಕೊಳ್ಳುತ್ತೆ, ನಿಮ್ಮನ್ನೇ ಬಂದ್ ಪ್ರೀತಿ ಮಾಡುತ್ತೆ. ಓಕೆ, ನಿಮ್ ಮಗುಗ್ ನೀವೇ ಬೇಕು. ಸೊ ಅದೇ ರೀತಿ ಎಂಥ ದೊಡ್ಡ ಸಿಂಗರ್ ಆಗಿರ್ಬೋದು, ಅವ್ರು ಏನೇ ಹಾಡು ಹೇಳಿರ್ಬೋದು, ಆದ್ರೆ ಮಗು ನೀವು ಬರೀ ಲಾಲಿ 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 ಅಂದ್ರೆ ಸಾಕು, ನಿಮ್ಮನ್ನೇ ಆಲಿಂಗನ ಮಾಡ್ಕೊಳುತ್ತೆ, ನಿಮ್ಮನ್ನೇ ಡಿಪೆಂಡ್ ಆಗುತ್ತೆ, ನಿಮ್ಮ ವಾಯ್ಸೇ ಮಗುಗೆ ಬೇಕಾಗಿರುತ್ತೆ. ಓಕೆ, ಸೊ ಅದಕ್ಕೆ ನಾನ್ ದೊಡ್ಡ ಸಿಂಗರ್ ಅಲ್ಲ, ಅದೆಲ್ಲ ಇದೆಲ್ಲ, ನನ್ ಜಾಸ್ತಿ ಪೊಯಮ್ಸ್ ಬರೆಯಕ್ ಬರಲ್ಲ, ನಾನ್ ದೊಡ್ಡ ಆಥರ್ ಅಲ್ಲ. ಸೊ ಇದೆಲ್ಲ ಬಿಟ್ಬಿಡಿ, ನಿಮ್ ಮಗುಗೆ ನೀವೇ ಜಗತ್ತು, ಆಯ್ತಾ? ನೀವೇ ಪ್ರಪಂಚ. ಅದೇ ತರ ನಿಮಗ ನೀವು ಅಷ್ಟು ಪ್ರಿಫರೆನ್ಸ್ ಕೊಡಿ. ನನ್ ಕೈಲಿ ಆಗತ್ತೆ, ನಾನು ಮಾಡ್ತೀನಿ, ನಾನು ಬರೀತೀನಿ ಅಂತ ಹೇಳ್ಬಿಟ್ಟು ಬರೀರಿ. ಓಕೆನಾ? ಎಲ್ಲರೂ ಬರೀರಿ. ನೆಕ್ಸ್ಟ್ ಕ್ಲಾಸಿಗೆ ಬರೋ ಅಷ್ಟರಲ್ಲಿ ಒಂದು ಲಲೆಬಿ, ಓಕೆ, ಒಂದು ಲಾಲಿ ಹಾಡನ್ನ ಬರಿಬೇಕು ನಿಮ್ಮ ಮಗುಗೆ ನೀವು. ಓಕೆ, ಎಸ್, ಓಕೆ, ಎಸ್, ಇದನ್ನ ನಾನು ಹೇಳ್ದೆ, ಹೀಲಿಂಗ್ ಟಿಪ್. ಸ್ಟಾರ್ಟ್ ಎ ನ್ಯೂ ಹಾಬಿ ಟು ಸ್ಟಿಮ್ಯುಲೇಟ್ ಕ್ರಿಯೇಟಿವಿಟಿ. ದೆನ್ ಹೀಲಿಂಗ್ ಸೆಕ್ಷುವಲ್ ಶೇಮ್, ಅದು ಕೂಡ ಒಂದು. ಇದು ಆಲ್ಮೋಸ್ಟ್ ಈ ಟೈಮಲ್ಲಿ ಅಂದ್ರೆ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ, ರೈಟ್?
ಆ್ಯಂಡ್ ಡೆವಲಪಿಂಗ್ ಕಮ್ಯುನಿಕೇಶನ್ ಸ್ಕಿಲ್ ಅದು ಕೂಡ ಅಷ್ಟೇನೆ. ಸಿ ಇನ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಲರ್ನಿಂಗ್ ಎ ನ್ಯೂ ಲ್ಯಾಂಗ್ವೇಜ್, ಯಾವ್ದಾದ್ರು ಒಂದು ಸ್ಪ್ಯಾನಿಷೋ ಜಪಾನೀಸೋ ಅಥವಾ ನಿಮ್ಮ ಪಕ್ಕದಲ್ಲೇ ಇರುವಂತಹ ರಾಜ್ಯಗಳು, ರೈಟ್? ಈಗ ಕರ್ನಾಟಕ ಪಕ್ಕದಲ್ಲಿರೋದು ಮರಾಠಿ ಕಲಿಬೋದು, ಅಂಡ್ ದೆನ್ ಯಾವುದು ತೆಲುಗು, ತಮಿಳ್, ರೈಟ್, ಮಲಯಾಳಂ. ಸೊ ಯಾವ್ದಾದ್ರು ಒಂದು ನಿಮ್ಗೆ ಗೊತ್ತಿಲ್ಲದೆ ಇರೋ ಭಾಷೆ, ಇದುವರೆಗೂ ಗೊತ್ತಿದೆ, ಅದನ್ನ ಬಿಟ್ಟು ಗೊತ್ತಿಲ್ಲದೆ ಇರೋ ಭಾಷೆನ ಕಲಿತಾ ಹೋಗಿ. ಸೊ ದಟ್ ನಿಮ್ಮ ಡಿಕ್ಷನರಿ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಯು ಸ್ಟಾರ್ಟ್ ಥಿಂಕಿಂಗ್ ಕ್ರಿಯೇಟಿವ್ ಅಂಡ್ ಔಟ್ ಆಫ್ ದ ಬಾಕ್ಸ್. ಇದೆಲ್ಲಾನು ತಾನಾಗಿ ಆಗ್ತಾ ಹೋಗುತ್ತೆ. ಕಮ್ಯುನಿಕೇಶನ್ ಸ್ಕಿಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಯಾವಾಗ ನೀವು ಕಮ್ಯುನಿಕೇಶನ್ ಸ್ಕಿಲ್ ಮೇಲೆ ವರ್ಕ್ ಮಾಡ್ತಾ ಹೋಗ್ತಿರೋ ಅವಾಗ ತುಂಬಾ ಫೋಕಸ್ಡ್ ಆಗಿರ್ತೀರಾ, ಆಯ್ತಾ? ಸೊ ನಮ್ಗೆ ಅದೇ ಬೇಕಾಗಿರೋದು ಪ್ರೆಗ್ನೆನ್ಸಿಲಿ. ಮಗುವಿಗೆ ಬೇಕಾಗಿರುವಂತಹ ಡೆವಲಪ್ಮೆಂಟಿಗೆ ಬೇಕಾಗಿರುವಂತಹದ್ದು ಏನಿದೆಯೋ ಅದನ್ನ ನಾವು ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ, ನಮ್ಗೆ ಬೇರೆ ಕಡೆ ಎಲ್ಲ ಕಾನ್ಸಂಟ್ರೇಷನ್ ಎಲ್ಲ ಹೋಗ್ಬಿಡುತ್ತೆ, ಆಯ್ತಾ? ಬೇಡವಾಗಿರೋದೆಲ್ಲ ತಾನಾಗ್ ತಾನೇ ಹೋಗುತ್ತೆ. ಫೋಕಸ್ ಆನ್ ಯೋರ್ ಬೇಬಿ ಅಂಡ್ ಇಟ್ಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಅಲ್ವಾ? ಎಸ್. ಆಮೇಲೆ ಪ್ರಾಕ್ಟೀಸ್ ಸೆಲ್ಫ್ ಡಿಸಿಪ್ಲಿನ್. ಅಫ್ಕೋರ್ಸ್ ನೀವ್ ಯಾವಾಗ ಡಿಸಿಪ್ಲಿನ್ಡ್ ಆಗಿರ್ತೀರೋ ನಿಮ್ಮ ಮಗುನು ಕೂಡ ನೀವು ಹೇಳೋದೇ ಬೇಡ, ನಿಮ್ಮನ್ನ ನೋಡಿ ನೋಡಿನೇ ಕಲ್ತಿರುತ್ತೆ. ಸೊ ನಮ್ ಮಗು ಏನ್ ಆಗ್ಬೇಕು ಅನ್ಕೊಂತೀವೋ ಫಸ್ಟ್ ನಾವ್ ಅದನ್ನ ಮಾಡ್ತಾ ಹೋಗ್ಬೇಕು, ಅಲ್ವಾ? ಸೊ ಡಿಸಿಪ್ಲಿನ್ಡ್ ಆಗಿ ನೀವು ಇಡೀ ಮನೆನ ನೀಟ್ ಮಾಡ್ಕೊಳ್ಳೋದು, ನಿಮ್ ಟೇಬಲ್ ನ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಅಥವಾ ನಿಮ್ ಕಬೋರ್ಡ್ ನ ನೀಟಾಗಿ ಇಟ್ಕೊಳ್ಳೋದು. ಸೊ ಇದೆಲ್ಲ ಮಾಡ್ತಾ ಇದ್ದಾಗ ನಿಮ್ಮ ಮಗು ಅಫ್ಕೋರ್ಸ್ ಹೊಟ್ಟೆ ಒಳಗಿಂದನೇ ಅದೆಲ್ಲದನ್ನ ಕಲಿತಾ ಇರುತ್ತೆ. ಸೊ ನಮ್ಮ ಜಸ್ಟ್ ಒಂದ್ ಎಕ್ಸಾಂಪಲ್ ನಂಗೆ ಈಗ ನೆನ್ಪು ಬಂತು. ಸೊ ನಾನು ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದೆ. ಇದನ್ನ ಪ್ರೆಗ್ನೆನ್ಸಿಲೂ ಅಷ್ಟೇ, ಯಾವಾಗ್ಲೂ ಅಷ್ಟೇ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿರೋದು ಸ್ವಲ್ಪ ತುಂಬಾನೇ ನಂಗೆ ಇಷ್ಟ ಆಗ್ತಾ ಇತ್ತು. ಅಂಡ್ ಆಫ್ಟರ್ ಬರ್ತ್ ನನ್ ಮಗ ಏನ್ ಮಾಡ್ದ ಅಂತಂದ್ರೆ, ಇನ್ನ ಒನ್ 1.5 year ಆಗಿರ್ಲಿಲ್ಲ, 1 year ಒಳಗಡೆ, ಮೇ ಬಿ 1 year ಒಳಗಡೆ ಅವಾಗ ತಾನೇ ನಡೆಯೋದನ್ನ ಕಲ್ತಿದ್ದ. ಸೊ ಒಂದು 9 or 10 months ಇರಬಹುದು, ಅಥವಾ 11 months ಅಂತ ಅನ್ಕೊಳ್ಳಿ. ಆ ಟೈಮಲ್ಲಿ ಯಾವ್ದೋ ಒಂದ್ ಸ್ಪೂನ್, ಆಯ್ತಾ? ಸ್ಪೂನ್ ಎಲ್ಲಿ ಇರ್ಬೇಕು, ಅಡ್ಗೆ ಮನೇಲಿ ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ನಾವ್ ಇಡ್ತೀವಿ, ಅಲ್ಲೇ ಇರುತ್ತೆ. ಅದು ಅವನಿಗೆ ರೀಚ್ ಆಗೋ ತರ ಇತ್ತು. ಅದನ್ನ ತಗೊಂಡ್ ಹೋಗಿದ್ದ, ಏನೋ ಬೇರೆ ಆಟ ಆಡ್ತಾ ಇದ್ದ, ಆಯ್ತಾ? 11 months ಬೇಬಿ ಏನೋ ಬೇರೆ ಆಟ ಆಡ್ತಾ ಇದ್ದ. ನಮ್ಮ ಅತ್ತೆ ಏನಂದ್ರು, ಅದ್ಯಾಕ್ ತಗೊಂಡ್ ಬಂದಿದ್ಯಾ, ಹೋಗಲ್ಲಿಡು ಅಂತ ಹೇಳಿದ್ರು. ಆ ಮಗು ಮತ್ತೆ ಬಂದು ಅದನ್ನ ಅದೇ ಡ್ರಾ ತೆಗೆದ್ಬಿಟ್ಟು ಅದೇ ಪ್ಲೇಸ್ ಅಲ್ಲಿ ಯಾವ ಯಾವ ಸ್ಪೂನ್ ಪಕ್ಕ ಇತ್ತೋ ಅದೇ ಸ್ಪೂನ್ ಪಕ್ಕ ಅದೇ ಪ್ಲೇಸ್ ಅಲ್ಲಿ ಅದೇ ಶೇಪ್ ಅಲ್ಲಿ ಇಟ್ಬಿಟ್ಟು ಹೋಯ್ತು. ಅದನ್ನ ನಮ್ಮ ಮತ್ತೆ ಅಬ್ಸರ್ವ್ ಮಾಡಿ, ನೋಡಿ ಎಷ್ಟು ಆ ಅಲ್ಲಿಂದ ತಗೊಂಡಿದ್ ವಸ್ತುನ ಅಲ್ಲೇ ಇಡ್ಬೇಕು ಅನ್ನೋದು ಅವನಿಗೆ ಎಷ್ಟು ಚೆನ್ನಾಗಿ ಗೊತ್ತಿದೆಯಲ್ಲ. ನಾಟ್ ಓನ್ಲಿ ದ್ಯಾಟ್, ಎಷ್ಟೋ ವಸ್ತುಗಳನ್ನ ಎಲ್ಲಿಂದ ತಗೊಂಡಿದ್ನೋ ಮತ್ತೆ ಅಲ್ಲಿಗೆ ಇಡೋದು. ಓಕೆ, ದಿಸ್ ಇಸ್ ಆಕ್ಚುಲಿ ಸೋ ಇಂಪಾರ್ಟೆಂಟ್. ಎಷ್ಟು ಅಂದ್ರೆ ತುಂಬಾ ಎನರ್ಜಿ ಡ್ರೈನ್ ಆಗುತ್ತೆ ಮಕ್ಳು ಎಲ್ಲೆಲ್ಲೋ ಹರಡಿ ಹೋಗೋದು, ಮತ್ತೆ ನಾವು ಅದನ್ನೆಲ್ಲ ಇದ್ ಮಾಡೋದು, ರಿಪ್ಲೇಸ್ ಮಾಡೋದು. ಸೊ ಇವಾಗ ಬರ್ತಾ ಬರ್ತಾ ಬೇರೆ ಮಕ್ಳು ನೋಡ್ಬಿಟ್ಟು ಹ್ಯಾಬಿಟ್ಸ್ ಚೇಂಜ್ ಆಗ್ತಾ ಇದೆ. ಬಟ್ ಅಷ್ಟ್ರಲ್ಲಿ ನನ್ಗೆ ತುಂಬಾ ಎಫೆಕ್ಟಿವ್ ಅನಿಸ್ತು. ನಾನು ಪ್ರಾಕ್ಟೀಸ್ ಮಾಡಿದ್ದೆಲ್ಲಾನು ಸ್ವಲ್ಪ ವರ್ಕ್ ಆಗಿದೆ, ಆಗ್ತಾ ಇದೆ ಅದೆಲ್ಲಾನು, ರೈಟ್? ಇವಾಗ್ಲೂ ಕೂಡ ಆಟ ಆಡಿದ್ದನ್ನ ವಾಪಸ್ ಇಡೋದು ನನ್ ಮಗನೇ. ಮಗಳಿಗೆ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡಿರ್ಲಿಲ್ಲ. ಶಿ ಇಸ್ ಲೈಕ್ ಮಾಡಿದ್ರೆ ಮಾಡಿದ್ಲು, ಬಿಟ್ರೆ ಬಿಟ್ಲು. ಓಕೆ, ಸೊ ಅದನ್ನು ಕೂಡ ನಾನು ಡಿಫ್ರೆನ್ಸ್ ನೋಡಿದ್ದೀನಿ. ಯಾವಾಗ ನಾನು ಕಾನ್ಶಿಯಸ್ಲಿ ಪ್ರಾಕ್ಟೀಸ್ ಮಾಡಿದ್ನೋ ಅವಾಗ ಕಾನ್ಶಿಯಸ್ಲಿ ಬೇಬಿ ಅದೇ ಥರನೇ ಬಂತು. ಓಕೆ, ಹೋಗ್ಲಿ ಬಿಡು ಏನಾಗಲ್ಲ ಅಂತ ನಾನು ಯಾವಾಗ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ನೋ, ಸೊ ಅದೆಲ್ಲಾನು ಅದೇ ರೀತಿ ಇದೆ. ಅದಕ್ಕೆ ಹೇಳ್ತಾ ಇರೋದು, ಕಾನ್ಶಿಯಸ್ ಆಗಿ ಮಾಡ್ತಾ ಹೋಗಿ, ಆಯ್ತಾ? ಕಾನ್ಶಿಯಸ್ ಆಗಿ. ಸೊ ಹೇಳಿ ಮಗುಗೆ, ಮಗು ಜೊತೆ ಮಾತಾಡುವಾಗ ಹೇಳಿ, ಸೊ ನಾನು ಇಲ್ಲಿಂದ ತಗೊಂಡಿದ್ದೆ, ಸೊ ಇಲ್ಲೇ ಇಡ್ತಾ ಇದ್ದೀನಿ, ಆಯ್ತಾ? ಯಾಕಂದ್ರೆ ಅದು ಎಷ್ಟೋ ಕೆಲಸಗಳನ್ನ ರೆಡ್ಯೂಸ್ ಮಾಡುತ್ತೆ, ಅನ್ವಾಂಟೆಡ್ ಥಿಂಗ್ಸ್, ರೈಟ್? ಅನ್ವಾಂಟೆಡ್ ಎನರ್ಜಿ ಡ್ರೈನ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಈ ತರ ಮಗುಗೆ ಎಲ್ಲದನ್ನ ಪ್ರತಿಯೊಂದನ್ನ ಹೇಳ್ತಾ ಮಾಡ್ತಾ ಹೋಗಿ, ಓಕೆನಾ? ದೆನ್ ಫಿಸಿಕಲ್ ಆಕ್ಟಿವಿಟೀಸ್ ವಿತ್ ಫ್ಲೋಯಿಂಗ್ ಮೂಮೆಂಟ್ಸ್. ಓಕೆ, ಇದನ್ನ ಯೋಗ ಟೀಚರ್ ಮತ್ತೆ ಇವನ್ ಡಾನ್ಸ್ ಕೂಡ ನೀವು ಮಾಡ್ಬೋದು. ಕೆಲವೊಬ್ರು ಸ್ವಿಮ್ಮಿಂಗ್ ಮಾಡ್ತಾರೆ, ಬಟ್ ನಾಟ್ ರೆಕಮೆಂಡೆಡ್ ಫಾರ್ ಎವ್ರಿ ಒನ್, ಆಯ್ತಾ? ಯಾರು ಮುಂಚೆಯಿಂದ ಮಾಡ್ತಾ ಇದ್ರು ಅವ್ರಿಗೆ ಕಂಫರ್ಟಬಲ್ ಇದ್ರೆ ಮಾಡ್ತಾರೆ. ಅದರ್ವೈಸ್ ನೀವು ಡಾನ್ಸ್ ಮಾಡ್ಬೋದು, ಜಸ್ಟ್ ಸ್ವಿಂಗಿಂಗ್, ರೈಟ್? ತುಂಬಾ ಜೋರಾಗಲ್ಲ, ಜಸ್ಟ್ ಹಾಗೆ ಹೀಗೆ ಸ್ವಿಂಗ್ ಮಾಡ್ತಾ ನೀವು ಡಾನ್ಸ್ ಕೂಡ ಮಾಡ್ಬೋದು. ಒಟ್ಟು ಮೂವ್ಮೆಂಟ್, ಓಕೆ, ಫಿಸಿಕಲಿ ಆಕ್ಟಿವ್ ಆಗಿರೋದು. ದೆನ್ ಎಮೋಷನಲ್ ಅವೇರ್ನೆಸ್. ನಿಮ್ಮ ಎಮೋಷನ್ಸ್ ಬಗ್ಗೆ ನಿಮ್ಗೆ ಅವೇರ್ನೆಸ್ ಇರ್ಬೇಕು. ನಾನು ಯಾವ ತರ ಯೋಚನೆ ಮಾಡ್ತೀನಿ, ನಮ್ಮ ಫೀಲಿಂಗ್ ಯಾವ ತರ ಇದೆ, ನನಗೆ ಹೌ ಆಮ್ ಐ ಫೀಲಿಂಗ್ ಟುಡೇ, ನಾನು ಇವತ್ತು ಹೇಗೆ ಫೀಲ್ ಮಾಡ್ತಾ ಇದ್ದೀನಿ, ಯಾವ್ದ್ರಿಂದ ನನ್ನ ಮಗುಗೆ
ಹಾನಿ ಆಗಬಹುದು, ಆ ತರ ಯಾವ್ದಾದ್ರು ಫೀಲಿಂಗ್ ನನಗೆ ಇವತ್ತು ಬಂದಿದೆಯಾ, ಅದನ್ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು. ದಿಸ್ ಇಸ್ ಕಾಲ್ಡ್ ಎಮೋಷನಲ್ ಅವೇರ್ನೆಸ್. ನಿಮ್ಮ ಥಾಟ್ಸ್ ಮೇಲೆ ನಿಮ್ಗೆ ಕಂಟ್ರೋಲ್ ಇರಬೇಕು, ಅಟ್ ಲೀಸ್ಟ್ ಅವೇರ್ನೆಸ್ ಇರಬೇಕು. ಯಾವ ರೀತಿ ಥಾಟ್ಸ್ ಬರುತ್ತೆ ನಂಗೆ, ಪಾಸಿಟಿವ್ ಅಥವಾ ನೆಗೆಟಿವ್. ಓಕೆ, ಈ ತರ. ಅಂಡ್ ದೆನ್ ಓಕೆ, ಮೆಡಿಟೇಷನ್ ಮಾಡಬಹುದು. ಮೆಡಿಟೇಷನ್ ಇಸ್ ಗ್ರೇಟ್ ವೇ ಟು ಬ್ಯಾಲೆನ್ಸ್ ಆಲ್ ದಿ ಚಕ್ರಾಸ್ ಅಂಡ್ ಅದರಲ್ಲೂ ಸ್ಯಾಕ್ರಲ್ ಚಕ್ರ. ಓಕೆ, ಮೆಡಿಟೇಟ್ ಆನ್ ಯುವರ್ ಎಮೋಷನ್ಸ್ ವಿತ್ ನೋ ಅಟ್ಯಾಚ್ಮೆಂಟ್. ಓಕೆ, ಎಮೋಷನ್ಸ್ ಜೊತೆ ಯಾವುದೇ ರೀತಿ ಅಟ್ಯಾಚ್ಮೆಂಟ್ ಇಲ್ದೇನೆ ಮೆಡಿಟೇಟ್ ಮಾಡುವಂಥದ್ದು. ಅದನ್ನೆಲ್ಲ ನಾನು ಕ್ಲಾಸಸ್ ಅಲ್ಲಿ ಮಾಡಿಸ್ತಾ ಹೋಗ್ತೀನಿ. ಓಕೆ, ಎಷ್ಟೋ ಜನಕ್ಕೆ ಯಾವ್ಯಾವ್ದ್ರಲ್ಲಿ ಸಪೋರ್ಟ್ ಬೇಕಿರುತ್ತೋ ನಾವು ಕ್ಲಾಸಸ್ ಅಲ್ಲಿ, ಡೈಲಿ ಕ್ಲಾಸಸ್ ಅಲ್ಲಿ, ಸೊ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ, ಮೆಂಟರ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಅದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಆಯ್ತಾ? ಸೊ ಯಾವಾಗ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವೋ, ಈಗ ಹೇಳೋದ್ ಬೇರೆ, ಇವತ್ತಿನ ಕ್ಲಾಸ್ ಪೂರ್ತಿ ಹೇಳೋದೇ ಆಯ್ತು. ನಾನು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆದ್ರೂ ಸಿಗ್ಬಹುದು ಮೆಡಿಟೇಷನ್ ಮಾಡಿಸೋದಕ್ಕೆ ಅಂತ ಅನ್ಕೊಂಡಿದ್ದೆ, ಬಟ್ ಪೂರ್ತಿ ಇದ್ರಲ್ಲೇ ಹೋಯ್ತು. ರೈಟ್? ಸೊ ಕಲಿಯೋದ್ ಬೇರೆ, ಅದನ್ನ ಇಂಪ್ಲಿಮೆಂಟ್ ಮಾಡೋದ್ ಬೇರೆ. ಯಾವಾಗ ಏನೇ ಕಲಿತಿರೋ ಇಂಪ್ಲಿಮೆಂಟ್ ಮಾಡಿ. ಅದಕ್ಕೆ ನಾನು ಟಾಸ್ಕ್ ಕೊಟ್ಟಿದ್ದು, ಅದಕ್ಕೆ ನಾನು ಇಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ ಹೇಳಿದ್ದು. ಏನೇನ್ ಮಾಡ್ತೀರಾ ಅಂತ ಮೆನ್ಷನ್ ಮಾಡಿ ಅಂತ ಹೇಳಿದ್ದು ಅಲ್ವಾ? ಸೊ ಸ್ನೇಹ ಹೇಳಿದ್ರು, ಅವರು ಪೊಯಮ್ಸ್ ನ ಸ್ಟಾರ್ಟ್ ಮಾಡ್ತೀನಿ. ಸೊ ಲಲಬಿ, ರೈಟ್, ಗ್ರೇಟ್ ವೇ ಟು ಸ್ಟಾರ್ಟ್. ಅದ್ರಲ್ಲೂ ಈ ಟೈಮಲ್ಲಿ ಮಗು ಜೊತೆ ಫೋಕಸ್ಡ್ ಆಗಿರೋದು, ಮಗುವಿನ ಬಗ್ಗೆ ನಾವು ವಿಚಾರ ಮಾಡೋದು, ಮಗುವಿನ ಬಗ್ಗೆ ಥಾಟ್ಸ್ ಕ್ರಿಯೇಟ್ ಮಾಡೋದು, ಅದರ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋದು. ಸೊ ಅದನ್ನೆಲ್ಲ ವಿಜುವಲೈಸ್ ಮಾಡ್ತಾ ಹೋಗೋದು ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಲಲಬಿ ಇಸ್ ಅ ವೆರಿ ಗುಡ್ ಥಿಂಗ್. ಅದನ್ನ ನೀವು ನೆಕ್ಸ್ಟ್ ಸ್ಟೇಜ್ ಅಲ್ಲೂ ನಿಮ್ಮದೇ ಆದ ಓನ್ ಲಲಬಿಗೆ ಒಂದು ಓನ್ ಮ್ಯೂಸಿಕ್ ನ ಆಡ್ ಮಾಡಿ ನೀವೇ ಸಿಂಗ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಈ ತರ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ, ಆಯ್ತಾ? ಬರೀ ಇದನ್ನೆಲ್ಲ ಹಾಗೆ ಕೇಳಿಸ್ಕೊಂಡು ಹಂಗೆ ಬಿಟ್ಬಿಡ್ಬೇಡಿ. ಇದ್ರಲ್ಲಿ ಯಾವ್ದಾದ್ರು ಒಂದಾದ್ರೂ ಆಕ್ಷನ್ ತಗೊಳ್ಳೇಬೇಕು. ಓಕೆ, ಎಸ್. ಇವತ್ತು ಏನನ್ನ ಅಂದ್ರೆ ವಾಟ್ ಆರ್ ಯೋರ್ ಟೇಕ್ ಅವೇಸ್, ಸುಮ್ನೆ ನಂಗೆ ಮೆನ್ಷನ್ ಮಾಡಿ. ನಾಳಿನ ಕ್ಲಾಸ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ದೀರಾ ಮೆಂಟರ್ಶಿಪ್ ಪ್ರೋಗ್ರಾಮ್ ಹೇಗಿರುತ್ತೆ, ಏನೇನ್ ಟಾಪಿಕ್ಸ್ ಕವರ್ ಆಗುತ್ತೆ, ಏನ್ ಫೀಸ್ ಇರುತ್ತೆ, ಎಲ್ಲಾನು ನಾಳೆ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಅದು ಹೊಸ ಬ್ಯಾಚ್ನವ್ರಿಗೆ ಮಾತ್ರ. ಓಕೆ, ಸೊ ಯಾರು ರೆಗ್ಯುಲರ್ ಸೆಷನ್ಸ್ ನ ಯಾರು ಅಟೆಂಡ್ ಮಾಡ್ತಾ ಇದ್ರೋ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಆಲ್ರೆಡಿ ಇರುವಂತವ್ರು, ನೀವು ಅಕಸ್ಮಾತ್ ಬೇಕು ಅಂದ್ರೆ ಮಾತ್ರ ಬನ್ನಿ, ಇಲ್ಲ ಅಂದ್ರೆ ಇಟ್ಸ್ ಓಕೆ. ಓಕೆ, ನಾಳೆ ಆಕ್ಚುಲಿ ನಿಮಗೆ ಕ್ಲಾಸ್ ಇಲ್ಲ, ನಿಮ್ಗೆ ಇಲ್ಲ ಮಿಸ್ ಮಾಡ್ತೀನಲ್ಲ ಅಂತ ಅನ್ಸಿದ್ರೆ ಮಾತ್ರ ನೀವು ಬಂದು ಅಟೆಂಡ್ ಮಾಡಬಹುದು. ಓಕೆನಾ? ಸೊ ದಿಸ್ ಇಸ್ ನಾಳೆ ಇರೋದು ಸ್ಪೆಷಲಿ ಫಾರ್ ನ್ಯೂ ಬ್ಯಾಚ್, ಆಯ್ತಾ? ಫ್ರೈಡೆ ಬ್ಯಾಚ್ ಯಾರಿದ್ದೀರೋ ಅವ್ರಿಗೆ ಪ್ಲೀಸ್ ಡೋಂಟ್ ಮಿಸ್. ನಾಳೆ ರೆಕಾರ್ಡಿಂಗ್ ಕೊಡಲ್ಲ ಅಂತ ಹೇಳ್ಬಿಡ್ತೀನಿ, ಸೊ ದಟ್ ಎಲ್ಲರೂ ಬರ್ತಾರೆ. ಓಕೆ, ಎಸ್. ಮತ್ತೆ ಏನಾದ್ರು ಕ್ವೆಶನ್ಸ್ ಇದೆಯಾ? ದಿಸ್ ಇಸ್ ಹೌ ವಿ ಬ್ಯಾಲೆನ್ಸ್ ಸ್ಯಾಕ್ರಲ್ ಚಕ್ರ. ಇದೆಲ್ಲ ಮೆಥಡ್ಸ್ ಇದೆ, ಬಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬಾನೇ ಅಂದ್ರೆ ಹ್ಯಾಂಡ್ ಹೋಲ್ಡಿಂಗ್ ಬೇಕಾಗುತ್ತೆ ಕೆಲವೊಂದ್ಸರಿ. ಯಾಕಂದ್ರೆ ಪ್ರತಿ ಸರಿ ನಮ್ಮ ಎಮೋಷನ್ಸ್ ಮೇಲೆ ನಾವೇ ವರ್ಕ್ ಮಾಡೋದು ಕಷ್ಟ ಆಗುತ್ತೆ. ಅಂಡ್ ಇಫ್ ಯು ಆರ್ ಇನ್ ಅ ಗುಡ್ ಕಮ್ಯುನಿಟಿ, ಈ ತರ ಕಮ್ಯುನಿಟಿಲಿ ಇದ್ದಾಗ ನಾವು ಎಲ್ಲರೂ ಒಂದೇ ರೀತಿಯಾದ ಇಂಟೆನ್ಷನ್ ಇಟ್ಕೊಂಡು ಒಂದೇ ಕೆಲಸಗಳನ್ನ ಮಾಡೋದ್ರಿಂದ ಎಫೆಕ್ಟ್ ವಿಲ್ ಬಿ ಮೋರ್. ಓಕೆ, ಎಸ್. ಥ್ಯಾಂಕ್ ಯು ಸೋ ಮಚ್. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಬಹುದು. ಓಕೆ, ಏನು ಇಲ್ಲ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್ ಅಂಡ್ ವಿಲ್ ಮೀಟ್ ಟುಮಾರೋ. ಬಾಯ್. ಥ್ಯಾಂಕ್ ಯು ಮ್ಯಾಮ್. ಬಾಯ್. ಥ್ಯಾಂಕ್ ಯು.